ವೀಕ್ಷಕರೇ, ನಾವೀಗ ಇವತ್ತು ಖ್ಯಾತ ಸಾಹಿತಿ ಮತ್ತೆ ನಾಟಕಕಾರರು ಸಾಹಿತಿಕಾರರಾದಂತಹ ಡುಂಡಿರಾಜ್ ಅವರ ಜೊತೆ ಇದ್ದೀವಿ. ಸೊ ಇದರ ಪ್ರಯುಕ್ತವಾಗಿ ನಮ್ಮ ಪುಕ್ಕಟೆ ಸಲಹೆ ನಾಟಕ ಈಗ 100ನೇ ಶೋ ದಾಪುಗಾಲಾಗ್ತದೆ. ಅದರ ಪ್ರಯುಕ್ತವಾಗಿ ಅವ್ರನ್ನ ಮಾತಾಡ್ಸೋದಕ್ಕೆ ಅಂತ ಬಂದಿದ್ದೀವಿ. ಸರ್ ನಮಸ್ಕಾರ. ನಿಮಗೆ ನಮಸ್ಕಾರ. ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್ ಬೇಸಿಕಲಿ ನನಗೆ ಸುಮಾರು ಜನ ಡುಂಡಿರಾಜ್ ಅಂತ ಕರೀತಾರೋ ಅಥವಾ ಡುಂಡಿರಾಜ್ ಅಂತ ಕರೀತಾರೋ, ಮತ್ತೆ ಇದರ ಅರ್ಥ ಮತ್ತೆ ಹೇಗೆ ಸರ್ ಡುಂಡಿರಾಜ್ ಮನೆ ಹೇಗಿದ್ರು? ಡುಂಡಿರಾಜ್ ಅಂತಾನೆ ನಿಜವಾದ ಹೆಸರು. ಹೆಚ್ಚಾಗಿ ಪ್ರಿಂಟ್ ಮಾಡುವಾಗ ಡುಂಡಿರಾಜ್. ಇಂಗ್ಲಿಷ್ ನಲ್ಲಿ DU ಅಂದ್ರೆ ಡುಂಡಿ ಅಂತ ಹೇಳ್ಬೋದು. ನಿಜವಾಗಿ ಅದು ಗಣಪತಿ ಹೆಸರು. ಸಂಸ್ಕೃತದಲ್ಲಿ ಗಣಪತಿ ಸಹಸ್ರನಾಮದಲ್ಲಿ ಡುಂಡಿರಾಜ ಅಂತ. ಅದನ್ನ ಯಾವಾಗಲೂ ಹೇಳ್ತೀನಿ, ಅದು ಮೂಲ ಹೆಸರು ಅಂತಂದ್ರೆ 2 ಮಹಾಪ್ರಾಣ. ಡುಂಡಿ ಅಷ್ಟು ಪ್ರಾಣ ಇಲ್ಲ, ಅದು ಡುಂಡಿ ಆಯ್ತು ಹೇಳ್ತಿರ್ತೀನಿ. ಕಾರಣ ನನಗೆ ಆ ಹೆಸರು ಇಡೋದಕ್ಕೆ ಈಗ ಕರ್ನಾಟಕದಲ್ಲಿ ಬಹಳ ಅಪರೂಪ ಹೆಸರು. ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಇದೆ. ನಮ್ಮ ತಂದೆ ಮಹಾರಾಷ್ಟ್ರ ಇದ್ದಲ್ಲಿದ್ದರು, ಮತ್ತೆ ಕಾಶಿಯಲ್ಲಿದ್ದರು. ಮುಖ್ಯವಾಗಿ ಕಾಶಿಯಲ್ಲಿ ಡುಂಡಿ ಗಣಪತಿ ಇದೆ. ಇವಾಗ ಕೂಡ ನೀವು ಅಲ್ಲಿ ಕಾಶಿ ವಿಶ್ವನಾಥನ ದರ್ಶನ ಮಾಡಬೇಕಾದ್ರೆ ಮೊದಲು ಡುಂಡಿ ಗಣಪತಿ ದರ್ಶನ ಮಾಡಿ ನಂತರ ಅವರು ಪದ್ಧತಿ ಇದೆ. ಹಾಗಾಗಿ ಅವರಲ್ಲಿ ಬಹಳ ಕಾಲ ಇದ್ರು. ಆ ನೆನಪಿಗೆ ನನಗೆ ಡುಂಡಿರಾಜ್. ಸೊ ಡುಂಡಿರಾಜ್ ಅಂದ್ರೆ ನೀವು ಗಣಪತಿಗೂ ಮತ್ತೆ ನಿಮ್ಮ ದೇಹ ರಚನೆಗೂ ಸರ್ ಹೇಗೆ ಅದು ಹೋಲಿಕೆ ಮಾಡ್ಕೊಳ್ತೀರಿ? ಬಿಕಾಸ್ ತುಂಬಾ ಕಾಂಟ್ರರಿ ಇದೆ ಅದು. ಹೌದು. ಆದ್ರೆ ಒಂದು ಸಾಮ್ಯ ಇದೆ, ಏನಂದ್ರೆ ಗಣಪತಿ ಹಾಸ್ಯ ರಸದ ಅಧಿದೇವತೆ. ನವರಸಗಳಲ್ಲಿ ಒಂದೊಂದು ರಸಕ್ಕೆ ಒಬ್ಬೊಬ್ಬ ದೇವತೆ ಇದೆ. ಅದರಲ್ಲಿ ಹಾಸ್ಯ ರಸದ ಅಧಿದೇವತೆ ಗಣಪತಿ. ಹಾಗಾಗಿ ಅವನ ಹಾಸ್ಯ ನನಗೆ ಅವನು ಸ್ವಲ್ಪ ದಾನ ಮಾಡಿದ್ದಾನೆ, ದೇಹ ದಾನ ಮಾಡಲಿಲ್ಲ, ಹಾಸ್ಯ ದಾನ ಮಾಡಿದ್ದಾರೆ. ಸೊ ಅದು ನನಗೆ ಸಹಾಯಕ್ಕೆ ಬಂದಿದೆ ಅಂತ ಖಂಡಿತ ಸರ್. ಹಾಗೆ ನಿಮಗೆ ಗೊತ್ತಿರೋ ಹಾಗೆ ಈಗ ನಮ್ದು ನಾಟಕ ಪುಕ್ಕಟ ಸಲಹೆ ಏನಿದೆ, ಸೊ ಅದರ ಸಂಪೂರ್ಣ ರೂವಾರಿ, ಅದರ ಹಿಂದಿನ ಬರಹಗಾರರ ನೀವೇ ಇದ್ದೀರಿ. ಈಗ ಪುಕ್ಕಟ ಸಲಹೆ ಕೂಡ ರಾಜ್ಯಾದ್ಯಂತ ಎಸ್ಪೆಷಲಿ ಬೆಂಗಳೂರಲ್ಲಿ ಸುಮಾರು ಪ್ರದರ್ಶನಗಳನ್ನು ಕಂಡಿದೆ. ಈಗ ಆಲ್ಮೋಸ್ಟ್ ನಾವೀಗ ಎಷ್ಟು 87-88 ಪ್ರದರ್ಶನ ಮಾಡಿದ್ದೀವಿ ಸರ್. ಈಗ 100ನೇ ಶೋ ಕೂಡ ಮಾಡ್ಬೇಕು ಅಂತಿದ್ದೀವಿ. ಸೊ ಇದರ ಬಗ್ಗೆ ಈಗಿನ ಒಂದು ಟ್ರೆಂಡ್ ಏನಿದೆ, ಅಥವಾ ಜನ ಹೇಗೆ ನಾಟಕಗಳನ್ನ ಸ್ವೀಕಾರ ಮಾಡ್ತಿದ್ದಾರೆ, ಅದರಲ್ಲೂ ನಗೆ ನಾಟಕಗಳು ಹೇಗೆ ಪ್ರಚಲಿತವಾಗಿ ತೀರಾ ಪ್ರಸಿದ್ಧವಾಗ್ತದೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಈಗ ಪುಕ್ಕಟ್ಟೆ ಸಲಹೆ ಅಂತ ಒಂದು ನಾಟಕ ಇವತ್ತು ನಮಗೆ ಮನೋರಂಜನೆಗೆ ಅನೇಕ ಮಾಧ್ಯಮಗಳಿವೆ. ಮನೆಯಲ್ಲೇ ಕುತ್ಕೊಂಡು ಸಿನಿಮಾ ನೋಡ್ಬೋದು, ನಾಟಕ ನೋಡ್ಬೋದು, ಅಥವಾ ಇನ್ನೇನು ಅವರೇ ಯೂಟ್ಯೂಬ್ನಲ್ಲಿ ಏನಾದ್ರು ನೋಡ್ಬೋದು. ಹೀಗೆ ಮನೆಯಿಂದ ಹೊರಗಡೆ ಹೋಗುವ ಅಗತ್ಯನೇ ಇಲ್ಲ. ಅಂಥದ್ದರಲ್ಲೂ ಜನ ಮನೆಯಿಂದ ಹೊರಗೆ ಬಂದು ನಮ್ಮ ಇದರಲ್ಲಿ ರಂಗಮಂಟಪದಲ್ಲಿ ಒಂದು ನಾಟಕನ ಇಷ್ಟಪಟ್ಟು ನೋಡ್ತಾರೆ ಅನ್ನೋದು ಬಹಳ, ಎಲ್ಲರೂ ರಂಗಭೂಮಿ ಎಲ್ಲರೂ ಸಂತೋಷ ಪಡ್ಬೇಕಾದ ಒಂದು ಸಂಗತಿ. ನನಗೆ ಹೆಚ್ಚು ಸಂತೋಷ, ಯಾಕಂದ್ರೆ ನನ್ನ ನಾಟಕ ಜನ ಇಷ್ಟಪಡ್ತಾ ಇದ್ದಾರೆ ಅಂತ. ಮತ್ತೆ ನಾನು ಬಹಳ ಆಶ್ಚರ್ಯ ಅನ್ಸೋದಂದ್ರೆ, ನಾನು ಇದನ್ನ ಬರೆದಿದ್ದು ಬೇರೆ ಬೇರೆ ಅನೇಕ ನಾಟಕಗಳನ್ನ ಬರೆದಿದ್ದೀನಿ. ನಾನು ರಂಗ ಪ್ರಯೋಗದ ದೃಷ್ಟಿಯಲ್ಲಿ ಇಟ್ಕೊಂಡು ರೇಡಿಯೋಗಾಗಿ ಬರೆದಿದ್ದು ನಾಟಕಗಳು. ಇದನ್ನ ನಾನು ಬಹಳ ಸೀಮಿತ ಉದ್ದೇಶಕ್ಕಾಗಿ ಬರೆದಿದ್ದು. ನಾನು ಕಾರ್ಪೊರೇಷನ್ ಬ್ಯಾಂಕ್ ಕೆಲಸ ಮಾಡ್ತಿರುವಾಗ ನಮ್ಮ ರಿಕ್ರಿಯೇಷನ್ ಕ್ಲಬ್ ಅಂತ ಇರ್ತದೆ, ಅಲ್ಲಿ 2 ನುರಿತ ನಟಿಯರು ಇರೋದಿಲ್ಲ. ಏನೋ ನಾಟಕ ಮಾಡಬೇಕು ವಾರ್ಷಿಕೋತ್ಸವಕ್ಕೆ ಅಂತ ನಾನು ಕೇಳಿದಾಗ, ನಾನು ಮೊದಲು ಸುಮ್ಮನೆ ಒಂದು ಅರ್ಧ ಗಂಟೆನ 40 ನಿಮಿಷ, ಹೆಚ್ಚು ಕಷ್ಟ ಆಗಬಾರ್ದು ಡೈರೆಕ್ಟರ್ಗೆ ಡೈಲಾಗ್ ಓರಿಯೆಂಟೆಡ್ ಅಂತ ನಾನು ಆಪ್ತ ಸಲಹೆ ಅಂತ ಬರೆದಿದ್ದೆ. ಹೌದು, 2010 ಅನ್ಸುತ್ತೆ, 2015. ಅದರಲ್ಲಿ ಬಹಳ ಚೆನ್ನಾಗಿ ಬಂತು ಶೋ. ಅಲ್ಲೇ ಅವಾಗಲೇ 3-4 ಪ್ರದರ್ಶನ ಇಲ್ಲ. ಆ ನಂತರ ಅದನ್ನ ನಾನು ಅಚ್ಚು ಮಾಡ್ಬೇಕಾದ್ರೆ ಇನ್ನೂ ಸ್ವಲ್ಪ ಸೇರಿಸಿ ಅಚ್ಚು ಕೂಡ ಆಗಿತ್ತು. ಯಾವಾಗ ಅದನ್ನ ಅಶೋಕ್ ತಗೊಂಡ್ರು, ಅದಕ್ಕೊಂದು ಬೇರೆ ರೂಪನೇ ಬಂತು ವಿಕಸನ. ಅವರು ಅದನ್ನ ತುಂಬಾ ನೀವು ಡೆವಲಪ್ ಮಾಡಿದ್ರಿ. ಮಧ್ಯದಲ್ಲಿ ಜಾಹೀರಾತಿನ ದೃಶ್ಯಗಳು ಅದನ್ನ ಸೇರಿಸಿದ್ರು. ಬಹಳ ಪವರ್ಫುಲ್ ಆಗಿ ಬಂತು. ಆಗ ಅದು 80 ನಿಮಿಷದ, ಇವಾಗ 80 ನಿಮಿಷ ಬರ್ತದೆ. ಆಮೇಲೆ ಅದಕ್ಕೊಂದು ಸರಿಯಾದ ಕೊನೆ ಇರಲಿಲ್ಲ. ಒಂದೇ ಪಾತ್ರೆಗಳಲ್ಲಿ ಹೋಗ್ತಾ ಇತ್ತು. ಕೊನೆ ಯಾವಾಗಲೂ ಏನಾದ್ರು ಬೇಕಂತ ಒಂದ್ಸರಿ ಅಶೋಕ್ ಬಂದು ಕೇಳಿದ್ದೀನಿ, ಕೊನೆ ಏನಾದ್ರು ಸ್ವಲ್ಪ ತಿರುವು ಇರುವಾಗ ಏನಾದ್ರು ಮಾಡ್ಕೊಳ್ಳಿ. ಹಾಗಾಗಿ ಈಗ ನಮ್ಮ ಮುದ್ರಿತ ಪುಸ್ತಕದಲ್ಲಿ ಆ ಕೊನೆ ಇಲ್ಲ. ನಾನು ಬರ್ಕೊಟ್ಟಿದ್ದು. ಸೊ ಅದು ಶಾಸ್ತ್ರಗಳು ಕೊನೆ ಇಲ್ಲ, ಅದರಲ್ಲಿ ಶಾಸ್ತ್ರಗಳೇ ಸಿಕ್ಬಿಡ್ತಾರೆ. ಸಿಕ್ಕಾಕೊಳ್ತಾರೆ. ಹೌದು.
ಆ ದೃಶ್ಯ ನಾವು ಕೊನೆಯಲ್ಲಿ ಸೇರಿಸಿದ್ವಿ. ಸೊ ಅದು ಈ ನಾಟಕಕ್ಕಂತಲೇ ಬರ್ಕೊಟ್ಟಿದ್ದಂತಹ ಕೊನೆಯದಾಗಿ. ಹೌದು, ಆ ತರ ಸುಮಾರು ಎಡಿಷನ್ಸ್ ನಾನು ನಾನು ಮಾಡಿದೆ. ಇವಾಗ ಯಾರು ನೋಡಿದ್ರು ಅದನ್ನ ಖುಷಿ ಪಡ್ತಾರೆ. ಹೌದು, ನಿಜ, ತುಂಬಾ ಖುಷಿ ಪಡ್ತಾರೆ. ಮತ್ತೆ ಅನೇಕರಲ್ಲಿ ಒಂದು ಸಂದೇಶವಿದೆ ಅಂತ ಹೇಳ್ತಾರೆ ವಿಶೇಷವಾಗಿ. ಯಾಕಂದ್ರೆ ಈ ಟಿವಿಗಳಲ್ಲಿ ನಿಜವಾದ ಜ್ಯೋತಿಷನ ಒಂದು ಅವಹೇಳನ ಮಾಡುವ ನಾಟಕ ಅಲ್ಲ. ಜ್ಯೋತಿಷ ಕೂಡ ಒಂದು ಶಾಸ್ತ್ರನೇ, ಸರಿಯಾದ ರೀತಿಯಲ್ಲಿ ಅದನ್ನ ಬಳಸ್ಕೊಂಡ್ರೆ ಅದು ಉಪಯೋಗ. ಆದ್ರೆ ಇವಾಗ ಚಕ್ಕ ಕೋಟಾ ಜ್ಯೋತಿಷಗಳ ಹಾವಳಿ ಜಾಸ್ತಿ ಆಗುತ್ತೆ ಟಿವಿಯಲ್ಲಿ. ಯಾವುದೇ ಒಂದು ಅಧ್ಯಯನ ಅರ್ಹತೆಯಲ್ಲಿ ಜನರನ್ನ ಶೋಷಣೆ ಮಾಡೋದು, ಅವರನ್ನ ವಿಡಂಬಿಸುವ ನಾಟಕ. ಅದರಿಂದ ಬಹುಶಃ ಅದು ನನಗೆ ಇಷ್ಟ ಆಗಿದೆ. ಹಾಗಾಗಿ ಬೇರೆ ಬೇರೆ ರೀತಿಯ ಕೆಲವರು ಎಷ್ಟೋ 5 ಸಲ 10 ಸಲ ನಾನು ನೋಡಿದ್ದೇನೆ ಅಂತ ಹೇಳಿದ್ದಾರೆ. ಆಮೇಲೆ ಬಾಯಿಂದ ಬಾಯಿಗೆ ಜನರು ಮಾತಾಡ್ಕೊಳ್ಳುವಾಗ ನೋಡಿ ಸಲ್ಲಿದೆ ನೋಡಿ ಅಂತವ್ರೆ ಇಂಪಾರ್ಟೆಂಟ್ ಹೇಳೋದನ್ನ ಹೇಳಿದ್ದಾರೆ. ಅವನು ಎಷ್ಟೋ ಜನ ನಾನು ಬರ್ದಿರೋದು ಅಂತ ನನ್ನ ಪರಿಚಯದವರು ನಾನು ಬಂದಿರ್ತೀನಿ ಅಂತ ಅಲ್ಲಿ ಹೋಗಿರ್ತಾರೆ. ನಾನು ಸ್ಟೇಟಸ್ ನೆಲ್ಲ ಹಾಕೊಂಡಿರ್ತೀನಲ್ಲ ಎಲ್ಲಿವರೆಗೆ ಅಂತಂದ್ರೆ ಎಂತ ಸಾಮಾನ್ಯರು ನೋಡ್ತಾರೆ ಅನ್ನೋದಕ್ಕೆ ನನಗೆ ಬಹಳ ಇಷ್ಟ ಆಯ್ತು. ನಮ್ಮನೆಗೆ ಒಬ್ಬರು ಎಲೆಕ್ಟ್ರಿಷಿಯನ್ ಬರುತ್ತೆ, ಏನಾದ್ರು ಸಣ್ಣ ಪುಟ್ಟ ರಿಪೇರಿ ಇದ್ದರೆ ನಾನು ಅವ್ರಿಗೆ ಕರೀತೀನಿ. ಅವರು ಹೋಗ್ಬಿಟ್ಟಿದ್ದಾರೆ ಅಲ್ಲಿ ನಾಟಕಕ್ಕೆ. ಹೋಗ್ಬಿಟ್ಟು ಅಲ್ಲಿಂದ ಫೋನ್ ಮಾಡ್ತಾ ಇದ್ದಾರೆ ನನಗೆ, ಸರ್ ನಿಮ್ ನಾಟಕಕ್ಕೆ ಬಂದಿದೆ ಎಲ್ಲಿದ್ದೀರಿ ಅಂತ. ನಮ್ಗೆ ಬಹಳ ಖುಷಿ, ಒಬ್ಬ ಎಲೆಕ್ಟ್ರಿಷಿಯನ್ ಹುಡ್ಕೊಂಡು ಹೋಗ್ತಾನಲ್ಲ ಅಂತ. ಸೊ ಆ ರೀತಿಯಲ್ಲಿ ಅದು ಜನರು ತಲುಪ್ತಾ ಇದೆ. ಬಹುಶಃ ಒಬ್ಬ ಬರಹಗಾರನಿಗೆ ಅಥವಾ ನೀವು ನಾಟಕವನ್ನು ಪ್ರಯೋಗದಲ್ಲಿ ಬಿಡಿಸಿರೋ ನಿಮ್ಗೆ ಎಲ್ರಿಗೂ ಒಂದು ಸಾರ್ಥಕ ಅನ್ಸುವ ಸಂಗತಿ. ನೀವೇನಾದ್ರೂ ಪಾತ್ರ ಮಾಡಿದ್ರ ಸರ್? ಯಾಕಂದ್ರೆ ನೀವು ಹೇಳಿದ್ರಿ ಬ್ಯಾಂಕ್ ಅಲ್ಲಿ ಈ ಉದ್ಯೋಗಿಗಳಿಗೋಸ್ಕರ ಒಂದಷ್ಟು ನಾಟಕಗಳನ್ನ ಬರ್ತಿದ್ದೀನಿ ಅಂತ ಹೇಳಿ. ಏನಾದ್ರೂ ಒಂದು ಸಂದರ್ಭ ಬಂದಿತ್ತ ನೀವು ಅದರಲ್ಲಿ ಪಾತ್ರ ಮಾಡಿ? ಸಾಕಷ್ಟು ನಾಟಕಗಳಲ್ಲಿ ಮಾಡಿದ್ದೀನಿ. ಈ ನಾಟಕದಲ್ಲಿ ನಾನು ಡೈರೆಕ್ಷನ್ ಮಾಡಿದ್ದೆ. ಡೈರೆಕ್ಷನ್ ಯಾಕಂದ್ರೆ ನಾವು ಸ್ವಲ್ಪ ಹೈಯರ್ ಪೋಸ್ಟ್ ಆಗಿದ್ದೆ, ಯೋಚನೆ ಮಾಡಿದ್ದೆ. ಅವಾಗ ನಾನು ಡೈರೆಕ್ಷನ್ ಎಲ್ಲ ನಾನೇ ಮಾಡಿದ್ದೆ. ಅದಕ್ಕೆ ಮೊದಲು ನಾನು ನನ್ನ ಬ್ಯಾಂಕಿಗೆ ಸೇರಿದಾಗ 1980ರಲ್ಲಿ ಭೂಮಿಕಾ ಅಂತ ಒಂದು ಸಂಸ್ಥೆ ಇತ್ತು, ಹವ್ಯಾಸಿ ಸಂಸ್ಥೆ. ಅಲ್ಲಿ ನಾನು ಪಾತ್ರಗಳನ್ನು ಮಾಡ್ತಿದ್ದೆ. ನಾಟಕದಲ್ಲಿ ಒಂದು ಹುಡುಕಾಟ ಅಂತ ನನ್ನ ಒಂದು ನಾಟಕ, ಅದರಲ್ಲಿ ನಾನು ಪಾತ್ರ ಮಾಡ್ತಿದ್ದೆ. ಅದು ಸುಮಾರು 25 ಶೋ. ಅಕ್ಕ ನಮ್ಗೆ 25 ಶೋನೇ ದೊಡ್ಡದು ಅಂತ ಅನ್ಕೊಂಡಿದ್ದೆ. ಒಂದೇ ನಾಟಕ 25 ಶೋ ಆಯ್ತು. ಅದರಲ್ಲಿ ನಾನು ಅಭಿನಯಿಸ್ತಾ ಇದ್ದೆ. ಅದರ ಅನೇಕ ನಾಟಕಗಳಲ್ಲಿ, ರೇಡಿಯೋ ನಾಟಕಗಳಲ್ಲಿ ನಂದು ಆಡಿಷನ್ ವಾಯ್ಸ್ ಭಾಗವಹಿಸಿದ್ದೆ. ಆನಂತರ ಈ ಮದುವೆ ಆಯ್ತು, ಮತ್ತೆ ಟ್ರಾನ್ಸ್ಫರ್ಸ್ ಆಗೋದು ಶುರು ಆಯ್ತು ಬೇರೆ ಬೇರೆ ಊರುಗಳಿಗೆ. ಅವಾಗಿಂದ ಸ್ವಲ್ಪ ನಾನು ಪಾತ್ರ ಮಾಡೋದು ಕಡಿಮೆ. ಸೊ ನಿಮ್ಮ ಪಾತ್ರ ಮನೆಯಲ್ಲೇ ನಾಟಕ ಮನೆ, ಹಾಗಾಗಿ ನೀವು ಇಲ್ಲಿ ಪ್ರೊಫೆಷನಲ್. ಹೇಗೆ ಸರ್, ನೀವು ಸುಮಾರು ಊರುಗಳನ್ನೆಲ್ಲ ಸುತ್ತಿದ್ದೀರಿ, ತಿರುಗಾಟ ಮಾಡಿದಿರಿ, ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿರೋ ಕಾರಣಕ್ಕೋಸ್ಕರ ಟ್ರಾನ್ಸ್ಫರ್ ಆಗಿರ್ತಾರೆ. ನಿಮಗೆ ಈ ಆದಷ್ಟು ಚುಟುಕು ಸಾಹಿತಿಗಳನ್ನ ಬರೆಯೋದಕ್ಕೆ ಮುಖ್ಯ ಸ್ಫೂರ್ತಿ ಯಾರು ಸರ್? ಎಲ್ಲಿಂದ ನಿಮ್ಗೆ ಈ ತರ ಎಲ್ಲ ಹೊಳಿತವೆ, ಪದಗಳು ಹೆಂಗ್ ಹೊಳಿತವೆ, ಅಥವಾ ಹೇಗೆ ಬರವಣಿಗೆ ನಿಮ್ಗೆ ಅಷ್ಟು ಸಲೀಸಾಗಿ ಅಷ್ಟು ನಿರಂತರವಾಗಿ ಹೇಗೆ ಬರುತ್ತೆ ಸರ್ ಅದು? ಈ ಬರವಣಿಗೆ ಅನ್ನೋದು ನಮ್ಗೆ ಬಾಲ್ಯದಿಂದಲೂ ನನ್ನ ಒಂದು ಆಸಕ್ತಿ, ಪ್ಯಾಷನ್. ಹೇಗೆ ಬಾಲ್ಯದಲ್ಲಿ ಮಕ್ಕಳು ಆಟ ಆಡ್ತಾರೆ, ಒಂದು ಆಟದಲ್ಲಿ ಹಾಡು, ಹಿಂಗೇನೋ ಒಂದು ಆಸಕ್ತಿ ಇಟ್ಕೊಂಡಿರ್ತಾರೆ. ನಾನು ಸ್ವಲ್ಪ ಅವಾಗ ಸ್ವಲ್ಪ ವೀಕ್ ಇದ್ದೆ, ಫಿಸಿಕಲಿ ವೀಕ್, ಮೆಂಟಲಿ ಕ್ರ್ಯಾಕ್ ಅಂತಿದ್ರು. ನನ್ನ ಜೋಕ್ಸ್ ಎಲ್ಲ ಕ್ರ್ಯಾಕ್ ಮಾಡ್ತಿದ್ದೆ. ಹಾಗಾಗಿ ನಾನು ನನಗೆ ಈ ಪದಗಳ ಜೊತೆಗೆ ಆಡೋದೇ ನನ್ನ ಹವ್ಯಾಸ ಆಯಿತು. ನಾನು ಮಕ್ಕಳ ಪದ್ಯಗಳನ್ನ ಬರೆಯೋಕೆ ಶುರು ಮಾಡಿದೆ ಎಲಿಮೆಂಟರಿ ಶಾಲೆಯಲ್ಲಿ. ನಮ್ಮ ಅಧ್ಯಾಪಕರು, ನಮ್ಮ ಹೆತ್ತವರು ಬಹಳ ಪ್ರೋತ್ಸಾಹ ಕೊಟ್ಟರು, ಬಹಳ ಮುಖ್ಯ. ಇದೆಲ್ಲ ಯಾಕೆ ಮಾಡ್ತೀನಿ, ಓದ್ಕೊಂಡಿದ್ರು ಸಾಕು ಅಂತ ಹೇಳಿದ್ರೆ ಬಹುಶಃ ಅಲ್ಲಿಗೆ ನಿಲ್ತಾ ಇತ್ತು. ಯಾಕಾದ್ರೆ ಮಾರ್ಗದರ್ಶನ ಕೊಟ್ಟರು, ಪ್ರೋತ್ಸಾಹ ಕೊಟ್ಟರು. ಹಾಗಾಗಿ ನಾನು ಅದನ್ನು ಬರೆಯೋದನ್ನ ಇವತ್ತಿನವರೆಗೂ ನಿಲ್ಲಿಸೇ ಇಲ್ಲ. ಮಕ್ಕಳ ಕವಿಗಳಲ್ಲಿ ಒಂದು ಕಾಲೇಜ್ ಬಂದಾಗ ನಮ್ಮದೇ ಕೈ ಬರೋದ ಪತ್ರಿಕೆಗಳನ್ನ ಮಾಡಿ ಎಲ್ಲ ರೀತಿಯ ಬರೋದು. ಆಮೇಲೆ ಅಲ್ಲಿ ನಾಟಕ ಮಾಡೋಣ ಅಂತಂದ್ರು ನಮ್ಮ ಗೆಳೆಯರು. ಸೊ ನಾನು ಯಾಕೆ ಬರೀಬಾರ್ದು, ನಾಟಕ ನೋಡ್ತಾ ಇದ್ದೇನೆ. ಹಾಗಾಗಿ ನಾನು 80ರಲ್ಲಿ ನನ್ನ ಮೊದಲ ನಾಟಕ, ನಾನು ಬರೆದದ್ದು ಅನಿಗವನ ನಾಟಕನೇ. ಲೋಡು ಅನ್ನೋ ನಾಟಕ, ಅದು ನನ್ನ ಮೊದಲ ಪ್ರಕಟಿತ ಕೃತಿ. ಈಗಲೂ ಓಡ್ತಾ ಇದೆ. ಇವು ಎಲ್ಲ ಸ್ಪರ್ಧೆಗಳಲ್ಲಿ ಯಾರು ಮಾಡ್ತಾರೆ. ಖುಷಿ ಆಯ್ತು. 81 ಎಷ್ಟು ವರ್ಷ. ಏನ್ ಸರ್ ಆ ಕಥಾ ಅಂದ್ರೆ ಏನಿತ್ತು ಅದು ನಂಗೆ ಆವಾಗ ಬೇರೆ ಬೇರೆ ನಾಟಕ ನೋಡಿ ಅದರಲ್ಲಿ ಮನುಷ್ಯರು ವ್ಯವಸ್ಥೆ ವಿರುದ್ಧ ಹೋರಾಡಿ ಅಂತ ಒಬ್ಬ ಕರೆ ಕೊಡ್ತಾನೆ. ಅದರಲ್ಲೊಬ್ಬ
ಕವಿ ಬರ್ತಾನೆ, ಕಡೆ ಸಲಹೆ ಬರುವ ಕವಿ ಆಗಿ ಅದರಲ್ಲೊಬ್ಬ ಕ್ರಾಂತಿಕಾರಿ ಕ್ರಾಂತಿಕಾರಿ ಮಾಡುವ ಕವಿ. ಅವನ ಜನರ ಶೋಷಣೆ ವಿರುದ್ಧ ಹೋರಾಡಬೇಕು ಅಂತ. ನೀವೆಲ್ಲ ಓಡ್ತಾ ಇದ್ದೀರಿ, ಜೀವನ ಲೈಫನ್ನ ಫೇಸ್ ಮಾಡ್ತಾ ಇಲ್ಲ ಅಂತ ಅವ್ರಿಗೆಲ್ಲ ಉಪದೇಶ ಮಾಡ್ತಾ ಇರ್ತಾನೆ. ಅವ್ರ ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾರೆ, ನಾವು ಯಾಕೆ ಓಡೋದು ಅನಿವಾರ್ಯ ಆಗಿದೆ ಅನ್ನೋದೆಲ್ಲ ಮಾಡ್ತಾರೆ. ಕೊನೆಗೆ ಅದೊಂದು ಸಂದರ್ಭದಲ್ಲಿ ಅವನು ಅವ್ರ ಜೊತೆ ಸೇರ್ಕೊಂಡು ಮಾಡ್ತಾನೆ. ಅದಕ್ಕೆ ಅಂದ್ರೆ ನಿಮ್ಮ ಪ್ರತಿಯೊಂದು ಬರವಣಿಗೆಯಲ್ಲೂ ಕೂಡ ಈ ವಿಡಂಬನೆ ಅನ್ನೋದು ಒಂಥರ ಸೊಗತವಾಗಿ ಬಂದಿರುತ್ತಾ ಅಥವಾ ಹೇಗೆ ಸರ್ ಅದು? ಅಥವಾ ಈಗ ಯಾವುದೇ ಒಂದು ಸೀರಿಯಸ್ ಆಗಿರೋ ವಿಚಾರವನ್ನ ಅದನ್ನ ಒಂದು ಹಾಸ್ಯ ರೂಪಾಂತರ ಹೇಳೋ ಮುಖಾಂತರವಾಗಿ ಎಸ್ಪೆಷಲಿ ಜನರಿಗೆ ಅದು ನೀಟಾಗಿ ತಲುಪುತ್ತೆ ಅದು. ಇವಾಗ ಯಾಕೆಂದ್ರೆ ಈ ಬರವಣಿಗೆ ಹಿಂದಿನ ಸ್ಫೂರ್ತಿ ಏನು ಅಂತ ಹೇಳಿದ್ರೆ ಅನುಭವವೇ ಸ್ಫೂರ್ತಿ, ಜೀವನ ಅಂತ. ನಾವು ಎಷ್ಟೋ ಜನಗಳನ್ನ ನೋಡ್ತೀವಿ, ಎಷ್ಟೋ ಸಂದರ್ಭಗಳನ್ನ ನೋಡ್ತೀವಿ, ಜೊತೆಗೆ ಸ್ವಲ್ಪ ಅಧ್ಯಯನ. ಸಾಹಿತ್ಯ ಇದ್ದವನಿಗೆ ಅಧ್ಯಯನದಿಂದ ಏನು ಬರೆಯಲ್ಲ, ಅಧ್ಯಯನ ಮಾಡಿ ಅದೇ ರೀತಿ ನಾವು ಬರೆದ್ರೆ ಉಪಯೋಗ ಇಲ್ಲ. ಅದರಿಂದ ಏನು ನಮ್ಗೆ ಹೇಗೆ ನಾವು ಇದನ್ನು ಭಿನ್ನವಾಗಿ ಯಾವುದೋ ಒಂದು ವಿಷಯದ ಬಗ್ಗೆ ಯಾರು ನಾಟಕ ಬರೀತಾರೆ, ಕಥೆ ಅದನ್ನೇ ಇನ್ನೊಂದು ದೃಷ್ಟಿಯಿಂದ ನೋಡಿದ್ರೆ ಎಲ್ಲಿ ಹೊಸತನ ಇರುತ್ತೋ ಅದು ಜನರಿಗೆ ಇಷ್ಟ. ಈ ಜೋಕ್ಗಳು ಹಳೆ ಜೋಕನ್ನ ಹೇಳಿದ್ರೆ ಇಷ್ಟಪಡ್ತಾರೆ. ಆ ಜೋಕನ್ನ ಹೊಸ ಜೋಕ್ ಮಾಡೋದು ಕಷ್ಟ ಆದ್ರೆ ಹಳೆಯನ್ನ ಬೇರೆ ರೀತಿ ಕವಿತೆಗಳಲ್ಲೂ ನಾವು ಅದನ್ನೇ ಅದನ್ನು ಹೊಸ ನೋಟ ಬೇರೆ ಒಂದು ಲ್ಯಾಂಗ್ವೇಜ್. ಇದರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ತುಂಬಾ ಒಂದು ಒಳನೋಟ ಹೇಳೋದು, ಮತ್ತೆ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್. ಎಲ್ಲಾದ್ರೂ ಯಾವ್ದಾದ್ರು ಸ್ವಲ್ಪ ಔಟ್ ಆಫ್ ಬಾಕ್ಸ್ ಥಿಂಕ್ ಮಾಡಿ ಏನಾದ್ರು ಹೇಳಿದ್ರೆ ಅವ್ರ ಜನರಿಗೆ ಇದು ನಾಟಕ ಆದ್ರೂ ಅದೇ ಕವಿತೆ ಆದ್ರೂ ನಾನು ಮಾಡೋ ಪ್ರಯತ್ನ ಪಡೋದು. ಎಲ್ಲ ಸಂದರ್ಭದಲ್ಲಿ ಆಗಲ್ಲ, ಎಷ್ಟೋ ಸರಿ ನಾವು ರಿಪೀಟ್ ಮಾಡಬೇಕು, ಎಷ್ಟೋ ಸಂದರ್ಭ ಈಗ ಹೊಸ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೆ. ಬೇರೆ ಕ್ರಾಫ್ಟ್ಮನ್ಶಿಪ್ ಎಲ್ಲ ನಮ್ಗೆ ಮೊದಲಿಂದ ಬಂದಿರುತ್ತೆ, ವಿಚಾರಗಳಲ್ಲಿ ನಾವು ವಸ್ತು ಬಂದಿದೆ. ಮತ್ತೆ ತುಂಬಾ ಸರಳವಾಗುತ್ತೆ, ತುಂಬಾ ಕಾಂಪ್ಲಿಕೇಟೆಡ್ ಮಾಡಿ ವಿಮರ್ಶಕರನ್ನು ಮೆಚ್ಚಿಸಲಿಕ್ಕೆ ಬರೆದರೆ ಅದ ಸಾಮಾನ್ಯ ಹಂಗಂತ ಸಾಮಾನ್ಯ ಬರ್ತದೆಲ್ಲ ಕನಿಷ್ಠ ಅಂತ. ನಮ್ಮಲ್ಲಿ ಈಗ ಕವಿಗಳಲ್ಲೂ ಅನೇಕ ಈ ದಾಸರೇಖಿರ್ತಾರೆ, ಆಮೇಲೆ ಶರೀಫ್ ಸಾಹೇಬರು, ಅವರು ಏಕಕಾಲದಲ್ಲಿ ಶ್ರೇಷ್ಠತೆನೂ ಇದೆ, ಜನಪ್ರಿಯತೆನೂ ಇದೆ. ಸೊ ಆ ರೀತಿಯ ಮನೋಭಾವದಿಂದ ನಾನು ಬರೀತಾ ಇದ್ದೀನಿ. ಅದು ಜನಪ್ರಿಯನೂ ಆಗಬೇಕು, ಅನಂತ ಸುಮ್ಮನೆ ಜನರಿಗೆ ಎಂಟರ್ಟೈನ್ ಮಾಡೋದಕ್ಕೆ ಚೀಪ್ ಲೆವೆಲಲ್ಲಿ ತುಂಬಾ ಅಗ್ಗದ ಹಾಸ್ಯ ಆಗ್ಬಾರ್ದು, ಅಗ್ಗದ ಬರವಣಿಗೆ ಆಗ್ಬಾರ್ದು. ನಿಮ್ಮ ಎಚ್ಚರ ಇಟ್ಕೊಂಡು ನಾನು ಬರೀತಾ ಬಂದಿದ್ದೀನಿ. ಜನರು ಬಹಳ ಇಷ್ಟಪಟ್ಟು ಅದನ್ನು ಸ್ವೀಕರಿಸಿದ್ದಾರೆ, ತೃಪ್ತಿ ಇದೆ. ಈಗ ಏನಾದರೂ ಬರೀತಿದ್ದೀರಾ ಸರ್? ಈಗಲೂ ಬರೀತಾ ಇದ್ದೀನಿ. ನಾನು ಇವಾಗ ಉದಯವಾಣಿ ಪತ್ರಿಕೆಗೆ ದಿನ ಒಂದು ಹನಿಗವನ, ಪ್ರತಿದಿನ ಒಂದು ವಸ್ತು 2011ರಲ್ಲಿ ಶುರು ಮಾಡಿದ್ದೆ. ಇವತ್ತಿಗೂ ಮುಂದುವರೆಕೊಂಡು ಬಂದಿದೆ. ಆಮೇಲೆ ಕರ್ಮವೀರ ಪತ್ರಿಕೆಗೆ ಒಂದು ಅಂಕಣ ಬರೀತಾ ಇದ್ದೀನಿ. ಅನೇಕ ಪತ್ರಿಕೆಗಳಿಗೆ ಅಂಕ ಗದ್ಯ ಬರೋದ ಅಂಕಣ ಬರ್ತಿದ್ದೀನಿ. ಮಧ್ಯದಲ್ಲಿ ಕೊರೋನಾ ಬಂದಾಗೆಲ್ಲ ನಿಲ್ಲಿಸಿದ್ದೆ. ಇವಾಗ ಮತ್ತೆ ಕರ್ಮವೀರ ಬಂದಿದೆ, ಡುಂಡಿ ಯಾತ್ರೆ ಅಂತ. ಡುಂಡಿ ಯಾತ್ರೆ ನಿಮಗೆ ಒಂದು 70 ಪುಸ್ತಕಗಳು ಬಂದಿವೆ. ನಾಟಕ, ನಾನು ಕಥೆ ಕಾದಂಬರಿ ಬರ್ದಿಲ್ಲ, ಪ್ರಬಂಧಗಳು, ಕವನ, ನಾಟಕ, ನಿಗಮನ, ಪ್ರವಾಸ ಕಥನ ಅಮೆರಿಕಕ್ಕೂ ಮಕ್ಕಳಿಗಾಗಿ ಬರ್ದಿದ್ದೀನಿ. ಯಾಕಂದ್ರೆ ನಾನು ಶುರು ಮಾಡಿದ್ದೆ ಮಕ್ಕಳ ಸಾಹಿತ್ಯ, ಹಾಗಾಗಿ ಮಕ್ಕಳಿಗಾಗಿ ಕವನ ಸಂಕಲನ, ಮಕ್ಕಳಿಗಾಗಿ 5 ನಾಟಕಗಳು. ಏನಾದ್ರೂ ಒಂದು ಮಕ್ಕಳ ಕುರಿತಾಗಿ ಒಂದಷ್ಟು ಕವನಗಳನ್ನು ಕೇಳಬಹುದು ಸರ್? ಈಗ ಖಂಡಿತವಾಗಿ ಮಕ್ಕಳು ಹೆಂಗೆ ಅಂತಂದ್ರೆ, ನನ್ನ ಮೊಮ್ಮಗಳು ದಿವಿಜಾ ಅಂತಂದ್ರೆ ಅವಳು ಇಲ್ಲಿ ಇದ್ದಾಗ ಅವಳ ಸ್ಫೂರ್ತಿಯಿಂದ ನಾನು ಸಂಕಲನೇ ತಂದೆ. ಲಾಲಿಪಾಪು ಚಿಪ್ಪು ಚಿಪ್ಪು ಅಂತ ಪುಸ್ತಕ. ಇದರಲ್ಲಿ ಚಿಕ್ಕ ಚಿಕ್ಕ ಪದ್ಯಗಳು ಇದೆ, ದೊಡ್ಡ ಪದ್ಯಗಳು ಇದೆ. ಇದು ನೋಡಿ, ಇವಾಗ ಮಕ್ಕಳಿಗೆ ಎಷ್ಟು ಮೊಬೈಲ್ಗೆ ಅಡಿಕ್ಟ್ ಆಗಿರ್ತಾರೆ ಮಕ್ಕಳು ಕೂಡ. ಅದ್ರ ಬಗ್ಗೆ ಒಂದಿದೆ, ನೆರೆಮನೆ ಹುಡುಗಿ ಚಂದ್ರಿ ನೋಡಲು ತುಂಬಾ ಸುಂದರಿ. ನೆರೆಮನೆ ಹುಡುಗಿ ಚಂದ್ರಿ ನೋಡಲು ತುಂಬಾ ಸುಂದರಿ, ಎರಡೂ ಕಿವಿಗಳಿಗೆ ಫೋನಿನ ನಡಿಗೆ, ಎರಡೂ ಕಿವಿಗಳಿಗೆ ಫೋನಿನ ನಡಿಗೆ, ಕರೆದರೆ ಏನಂದ್ರಿ ಲಿಮರಿಕ್ಸ್ ಅಂತ 5 ಸಾಲ. ಸೊ ಈ ತರ ಒಂದಿಷ್ಟು ಪದ್ಯಗಳಿವೆ, ದೊಡ್ಡ ಪದ್ಯಗಳು ಕೂಡ ಇದೆ.
ಹಬ್ಬದ ದಿವಸ ಸುಬ್ಬ ಹ್ಮ್. ಹಾಕೊಂಡು ಹೊಸ ಜುಬ್ಬ ಹ್ಮ್. ಕರೆದರು ಸೀದಾ ನೋಡದೆ ಹೋದ ಹಬ್ಬ ಅಷ್ಟೊಂದು ಗೊಬ್ಬ. ಮಕ್ಕಳ ಪದ್ಯಗಳಿಗೆ ಈ ಪ್ರಾಸ ಹೌದು. ಲಯ ಅದೆಲ್ಲ ಬಹಳ ಸ್ವಾತಂತ್ರ್ಯ ಇಟ್ಕೊಂಡಿದ್ರಲ್ಲಿ ದೊಡ್ಡ ಪದ್ಯಗಳು ಇವೆ, ಬೇರೆ ಬೇರೆ ರೀತಿ ಪದ್ಯಗಳಿವೆ. ಇದನ್ನು ಕೂಡ ನೀವು ಎನಾಕ್ಟ್ ಮಾಡಬಹುದು ಮಕ್ಕಳಿಗೆ ಸ್ಟೇಜ್ ಮೇಲೆ. ನಮ್ಮಲ್ಲಿ ನಾವು ಎಷ್ಟೋ ಇಂಗ್ಲಿಷ್ಗಳನ್ನ ಮೊದಲು ಅವತ್ತಿನ ಗೋವೆ ಅಂತ ಹೇಳ್ತೀವಿ. ನಮ್ಮ ಕನ್ನಡದಲ್ಲಿ ಇಂಥ ಪದ್ಯಗಳು, ಚಿಕ್ಕ ಪದ್ಯಗಳು, ದೊಡ್ಡ ಪದ್ಯಗಳನ್ನ ಮಾಡಿ ಮಕ್ಕಳಿಗೆ ಅಡಿಗೆ ಮಾಡಿಕೊಂಡು ನಮಗೆ ಪ್ರೀತಿ ಹೆಚ್ಚಿಸುವ ಅಂತ ಪದ್ಯಗಳಿವೆ. ಇದು ನಮ್ಮ ಮಗಳಿದ್ದಾಗ ಮಾಡಿದ್ದು. ಇನ್ನೊಬ್ಬ ಹಾಗೆ ಇನ್ನೊಬ್ರು ಇಂಚಾರ ಅಂತ ಒಬ್ರು ನಮ್ಮ ಹೆಂಡತಿ ತಮ್ಮನ ಮಗಳು, ಅವಳು ಕೆಲವು ದಿವಸ ನಮ್ಮ ಹೇಳಿದ್ರು. ಅವಳು ಬಂದು ಕೇಳೋದು, ನಾನು ಏನ್ ಬರೀತಾ ಇದ್ದೀರ, ನಾನು ಬರೋ ಪದ್ಯ ಓದಿದ್ರೆ ಅರ್ಥ ಆಗ್ಲಿಲ್ಲ ಅಂತ. ಹಾಗೆ ಅನಿಸ್ತು, ಈ ಮಕ್ಕಳಿಗೂ ಅರ್ಥ ಆಗುವಾಗ ಏನಾದ್ರು ಬರೀಬೇಕು ಅಂತ. ಸೊ ದಿನಕ್ಕೆ ಒಂದೊಂದು ಬರೆದು ಅದೊಂದು ಪದ್ಯ ಇಂಚರ ಬಂದಳು ಅಂತ. ಇದೆಲ್ಲ ದೊಡ್ಡ ಪದ್ಯಗಳಿವೆ, ಚಿಕ್ಕ ಪದ್ಯಗಳಿವೆ. ಒಂದು ಪದ್ಯ ಇದರಲ್ಲಿ ನೋಡಿ, ತಮಾಷೆ ಪದ್ಯಗಳಿದೆ, ಸೀರಿಯಸ್ ಪದ್ಯಗಳಿದೆ. ಅಜ್ಜಿಯ ಮನೆಯ ಕೊಟ್ಟಿಗೆಯಲ್ಲಿ ಹುಟ್ಟಿಗೂಡಿದಳು ಆಕಳು. ಅಜ್ಜಿಯ ಮನೆಯ ಕೊಟ್ಟಿಗೆಯಲ್ಲಿ ಹುಟ್ಟಿಗೂಡಿದಳು ಆಕಳು. ಆಕಳ ಎರಡೂ ಕಣ್ಣಲ್ಲಿ ನೀರು ಹುಟ್ಟಿ ಕೇಳಿದಳು ಯಾಕಳು. ಅಯ್ಯೋ, ತುಂಬಾ ಚೆನ್ನಾಗಿದೆ. ಇದರ ಮಕ್ಕಳಿಗೆ ಪದ್ಯಗಳು, ನಾಟಕಗಳು, ದೊಡ್ಡ ಕವಿತೆಗಳು, ಲೇಖಗಳು, ಹೀಗೆ ವೈವಿಧ್ಯಮಯವಾದ ರಚನೆಗಳು. ಜನ ಯಾವ್ದು ಬೇಕೋ ಅದನ್ನ ಹೆಚ್ಚು ಇಷ್ಟಪಡ್ತಾರೆ. ಚುಟುಕು ಅಂತ ಒಂದು ಬ್ರ್ಯಾಂಡ್ ಆಗಿದೆ. ಹಾಗಾಗಿ ಅದರಲ್ಲಿ ಕೆಲವೊಂದೆಲ್ಲ ಗಮನಿಸದೆ ಹೋಗಿರೋ ಸಾಧ್ಯತೆ. ಸರ್, ನಿಮ್ಮ ಬರವಣಿಗೆಯಲ್ಲಿ ಮುಖ್ಯವಾಗಿ ಈ ತರದೊಂದು ವಿಚಾರವನ್ನ ನಾನು ಜನರಿಗೆ ತಲುಪಿಸ್ಬೇಕು ಅನ್ನೋದೇನಾದ್ರೂ ಒಂದು ಉದ್ದೇಶ ಇರುತ್ತಾ, ಅಥವಾ ಇದನ್ನ ನಾನು ಜನರಿಗೆ ಎಷ್ಟು ಈಸಿಯಾಗಿ ಕನ್ವೆ ಮಾಡ್ಬೇಕು ಅಂತ ಇರುತ್ತಾ, ಅಥವಾ ಮೂಲ ಉದ್ದೇಶ ಏನಾಗಿರುತ್ತೆ ಸರ್ ನೀವು ಬರಿಬೇಕಾದ್ರೆ? ಅಥವಾ ಇವಾಗ ನೀವು ಹೇಳಿದ್ರೆ ಒಂದಷ್ಟು ಸಂದರ್ಭಕ್ಕೆ ತಕ್ಕಂತೆ, ಅನುಭವಕ್ಕೆ ತಕ್ಕಂತೆ ಒಂದಷ್ಟು ಬರವಣಿಗೆಗಳು ತಾನಾಗಿ ಉಟ್ಕೊಳ್ತವೆ ಅನ್ನೋ ಕಾರಣಕ್ಕೆ ಮೂಲ ಉದ್ದೇಶ ಏನಾಗಿರುತ್ತೆ? ಒಂದು ಮನರಂಜನೆ ಆಗಿರುತ್ತಾ? ನಮ್ಗೆ ಗೊತ್ತಿಲ್ಲ ಹಾಗೆ ಬರವಣಿಗೆಯ ಮೂಲ ಉದ್ದೇಶ ಸಂವಹನ ಅಂದ್ರೆ ಕಮ್ಯುನಿಕೇಶನ್. ಈ ಜನರಿಗೆ ನಮ್ಗೆಲ್ಲ ನಾವುಗಳು ಇನ್ನೊಬ್ಬರ ಹತ್ರ ಮಾತಾಡೋದು ಉದ್ದೇಶ ಇದೆ. ನಮ್ಗೇನೋ ಅನ್ಸುತ್ತೆ ಅದನ್ನ ಅವ್ರಿಗೆ ಹೇಳ್ಬೇಕು. ಸೊ ಬರವಣಿಗೆ ಉದ್ದೇಶನೂ ಅದನ್ನೇ, ನಾವು ಬರೋದ ಮೂಲಕ ಹೇಳ್ತೀವಿ. ಆಗ ಅದು ಎಷ್ಟೋ ಜನ ಅಜ್ಞಾತ ಓದುಗರಿಗೆ ತಲುಪುತ್ತೇವೆ. ನಾವು ಬರವಣಿಗೆ ಸಂವಹನ ಅಂತ ನೀವು ಇಟ್ಕೊಂಡ್ರೆ, ಸಂವಹನ ಪರಿಣಾಮಕಾರಿಯಾಗಿರ್ಬೇಕು ಅಂತ ಹೇಳಿ ನಿಮ್ಗೆ ಅರ್ಥ ಆಗ್ಬೇಕು. ಸುಮ್ಮನೆ ನೀವೇನೋ ಕೇಳೋದು ನಾನೇನೋ ಹೇಳಿದ್ರೆ ಅದು ಬೇಡ. ಸೊ ಹಾಗಾಗಿ ನೀವು ಯಾವ ರೀತಿಯಲ್ಲಿ ಕೇಳ್ತೀರಿ, ನಿಮ್ಗೆ ತಿಳಿಯುವ ಹಾಗೆ ಅದನ್ನ ಹೇಳ್ಬೇಕು ಅನ್ನೋದು ಇರುತ್ತೆ. ಆಮೇಲೆ ಮೊದಲೇ ಒಂದೇನೋ ವಿಚಾರ ಉದ್ದೇಶ ಇಟ್ಕೊಂಡು ಎಷ್ಟೋ ಸರಿ ಬರೆಯೋದು, ಏನೋ ಒಂದು ರೀತಿಯಲ್ಲಿ ಬರವಣಿಗೆ ಆರಂಭ ಆಗುತ್ತೆ. ಆದ್ರೆ ನಮ್ಗೆ ಒಟ್ಟಾರೆ ನಮ್ಗೊಂದು ಸಿದ್ಧಾಂತ ಅಂತ ಇರುತ್ತೆ. ಸಿದ್ಧಾಂತ ಅಂದ್ರೆ ಬರೀ ಕಮ್ಯುನಿಸಮ್, ಮಾರ್ಕ್ಸಿಸಮ್ ಅಂತ ಆತರ ಏನೋ ಒಂದು ಬಹಳ ಒಂದು ಮಾನವೀಯವಾದ ದೃಷ್ಟಿ ಇರುತ್ತೆ. ಯಾರಿಗೂ ಅನ್ಯಾಯ ಆಗ್ಬಾರ್ದು, ಅಥವಾ ಒಬ್ಬರಿಂದ ಶೋಷಣೆ ಮಾಡಬಾರ್ದು, ಎಲ್ರಿಗೂ ಸಮಾನ ಅವಕಾಶ ಇರಬೇಕು. ಈ ತರ ಒಂದು ನಮ್ಗೆ ಬೇರೆ ಬೇರೆ ಕಡೆ ಓದ್ಕೊಂಡು ಮಾಡ್ಕೊಂಡು ನಮ್ಮ ಮನಸ್ಸಲ್ಲಿ ಇರುತ್ತೆ. ಎಲ್ಲ ಬರಹಗಾರನಲ್ಲಿ ಇರುತ್ತೆ. ಯಾವ ಬರಹಗಾರನು ಸಮಾಜ ವಿರೋಧಿಯಾಗಿರೋದಿಲ್ಲ. ಬರೆಯುವಷ್ಟು ದಿನ ಸಮಾಜಕ್ಕೆ ಒಳ್ಳೇದೇ. ಒಂದಷ್ಟು ಬರೀತಾ ಇದ್ರೆ ಅವ್ನು ಏನು ಬೇರೆ ಕೆಲಸ ಮಾಡೋದು, ಅದ್ ಬಿಟ್ರೆ ಇನ್ನೇನೋ ಮಾಡೋದು, ಜಗಳ ಆಡೋದು, ನನಗೆ ಹೊಡೆಯೋದು ಬಿಡೋದು ಮಾಡ್ತಿರ್ತಿಲ್ಲ ಅಲ್ವಾ. ಬರವಣಿಗೆ ಇದ್ದಂದ್ರೆ ಸಾಕು, ಅದರಿಂದ ಸಮಾಜಕ್ಕೆ ಒಳ್ಳೇದು. ಹಾಗಾಗಿ ಎಲ್ಲ ಬರಹಗಾರರು ಒಳ್ಳೆ ಮನೋಭಾವನೆ ಇಟ್ಕೊಂಡಿರ್ತಾರೆ. ಅವ್ರ ಬರವಣಿಗೆ ಅದು ಸಹಜವಾಗಿ ಏನೋ ಉದ್ದೇಶ ಏನೋ ಪ್ಲಾನ್ ಮಾಡ್ಕೊಂಡು ಬರೀತೇನೆ ಅಂದ್ರೆ ಎಷ್ಟೋ ಸರಿ ಆಗೋದು. ನನ್ನ ಬರವಣಿಗೆ ಅಂತೂ ಹೀಗೆ ಹೆಚ್ಚಾಗಿ ಏನೋ ಸ್ವಲ್ಪ ಒತ್ತಡ ಇರಬೇಕು. ಯಾರೋ ನಾಟಕ ಬರ್ಕೊಡಿದ್ದು, ನಾನು ಒಂದು ತಂಡದ ಭಾಗವಾಗಿದ್ದೇನೆ. ಆಗ ಅವರು ನನಗೆ ಬರುವತ್ತಾಗಿ ನಾನು ನಾಟಕ ಬರೀತೇನೆ. ಆಮೇಲೆ ತಂಡದಿಂದ ನಾನು ಈಚೆ ಬಂದು ಬೇರೆ ಟ್ರಾನ್ಸ್ಫರ್ ಆಗಬೇಕು, ಸ್ವಲ್ಪ ಕಡಿಮೆ ಇರ್ತದೆ. ಆಕಾಶವಾಣಿಯವ್ರು ಕೇಳ್ತಾ ಇದ್ರು, ಅವ್ರಿಗೋಸ್ಕರ ಹಾಗೆ ಬರೀತಾ ಇದ್ದೆ. ಏನೋ ಒಂದು ಪತ್ರಿಕೆ ಅವ್ರು ಕೇಳಿದಾಗ ಅಷ್ಟೇ ಬರೀತೀನಿ. ಮೊದಲು ನಾವು ಬರೆಯುವಾಗ ಎಲ್ಲ ಕಳಿಸ್ತಾ ಇದ್ವಿ, ಕೊನೆಗೆ ನಾವು ಅವರ ಕೇಳೋಕೆ ಶುರು ಮಾಡಿದ್ವಿ. ಆ ಕೇಳಿದಾಗ ಏನೊಂದು ಬರೀಬೇಕು ಅನ್ನೋದು ಒತ್ತಡ ಇರುತ್ತೆ, ಬರವಣಿಗೆ ಆರಂಭ. ಸೊ ನಿಮ್ಮಲ್ಲಿರೋ ಬರವಣಿಗೆನ ಹೆಕ್ಕಿ ತೆಗಿಬೇಕು ಅಂದ್ರೆ ಮತ್ತೊಬ್ಬರ ಒತ್ತಡ, ರಿಕ್ವೆಸ್ಟ್ ಏನಾದ್ರು ಯಾಕಂದ್ರೆ ಇನ್ನೊಬ್ಬರಿಗೋಸ್ಕರನೇ ನಾವು ಬರೆಯೋದು. ನನ್ಗೆ ನನ್ನ ತಲೆಯಲ್ಲಿ ಇದ್ದೇ ಇರುತ್ತೆ. ನಾನು ಅದೇ ತರ ಯೋಚನೆ ಮಾಡ್ಕೊಂಡು ಯಾವಾಗ ಬರೀತೀನಿ ಅಂದ್ರೆ ಅದು ಇನ್ನೊಂದು ಸಮಾಜಕ್ಕೋಸ್ಕರ. ಸರ್, ಈಗ ನಮ್ಮ ನಾಟಕ ಪುಕ್ಕಟ ಸಲಹೆ ಏನೀಗ 99 ಶೋ ಕಂಡಿದೆ ಸರ್.
100ನೇ ಶೋ ಆಗ್ತಿರೋ ಸಂದರ್ಭದಲ್ಲಿ ಇತ್ತೀಚಿನ ಎಲ್ಲ ನಾಟಕಗಾರರಿಗಾಗಿರ್ಬೋದು ಅಥವಾ ನಾಟಕ ತಂಡಗಳಿಗಾಗಿರ್ಬೋದು ಯಾವ್ದಾದ್ರು ಒಂದು ಶೋ ಮಾಡಿ ಅದನ್ನ 1-2 ಶೋ 10 ಶೋ 20 ಶೋ ಮಾಡೋದಕ್ಕಿಂತ ತುಂಬಾ ಕಷ್ಟಕರವಾಗಿದೆ. ಅಂಥದ್ರಲ್ಲಿ 100 ಶೋ ಮಾಡ್ತಿರೋ ಈ ತಂಡಕ್ಕೆ ನಿಮ್ಮದೇನಾದ್ರೂ ಒಂದು ಮಾತುಗಳು ಸರ್? ಖಂಡಿತ. ಯಾಕಂದ್ರೆ ಒಂದೇ ತಂಡ ಒಂದು ನಾಟಕವನ್ನ 100 ಪ್ರಯೋಗ ಮಾಡೋದು ಬಹಳ ವಿಷಯ. ನನಗೀಗ ಸುಮಾರು ಒಂದು 15-16 ನಾಟಕ ಬಂದಿದ್ದೀವಿ. ಕೆಲವು ನಾಟಕಗಳು ಅನೇಕ ಪ್ರದರ್ಶನಗಳಾಗಿವೆ, ಬೇರೆ ಬೇರೆ ತಂಡಗಳಿವೆ. ಒಂದೇ ನಾಟಕನ ಒಂದು 50 ಸಲ ಬೇರೆ ಬೇರೆ ಮಾಡಿದ್ವಿ. ಅದೇ ನಮ್ಮ ವಿಕಸನ ಒಂದೇ ತಂಡ ಇದನ್ನ 100 ಪ್ರದರ್ಶನ ಮಾಡ್ತಾ ಇದ್ದಾರೆ. ಶಾಸ್ತ್ರಿ ಆ ದಿವಸದಿಂದ ಅವ್ರು ನಮ್ಮ ಮನೆಗೆ ಬಂದು ತಗೊಂಡು ಹೋಗಿ ಪ್ರತಿ ನಾಟಕ ಬಂದು ಒಟ್ಟೆಲ್ಲ ಅವರಿಗೆ ಕಾರಣ ಅಂತ ನಾನು ಹೇಳ್ಬೋದು. 100 ಪ್ರದರ್ಶನ ಮುಖ್ಯ ಕಾರಣ ಅವರು, ಮತ್ತೆ ಅವ್ರ ಜೊತೆಗಿರುವ ಎಲ್ಲ ನಟ ನಟಿಯರು. ಮತ್ತೆ ಬಹಳ ಆಶ್ಚರ್ಯ ಅನ್ಸುತ್ತೆ ನನಗೆ ಈ ನಾಟಕ ಮತ್ತು ಭಾವಗೀತೆ ಇವೆರಡು. ನಾನು ಬೆಳಿಗ್ಗೆ ನಿನ್ನಿಂದ ಯೋಚನೆ ಮಾಡ್ತಾ ಇದ್ದೀನಿ, ನೀವು ಬರ್ತೀರಿ ಅಂತ ಹೇಳಿದಾಗ ಇವೆರಡು ಹಾಡೋರಿಂದ ಅಂದ್ರೆ ಭಾವಗೀತೆ ಏನು ಬರೋದು ಉಪಯೋಗನೇ ಇಲ್ಲ. ಯಾಕಂದ್ರೆ ಬರೀ ಸುಮ್ಮನೆ ನಾವು ಓದ್ಕೊಳ್ಳೋದ್ರಲ್ಲಿ ಅಷ್ಟು ಸ್ವಾರಸ್ಯ ಅನ್ಸುತ್ತೆ. ನಾಟಕ ಕೂಡ ಅಷ್ಟೇ, ಅದು ಸ್ಟೇಜ್ ಮೇಲೆ ಯಾರು ಪ್ರಯೋಗ ಮಾಡದೇ ಇದ್ರೆ ಅದರ ನಿಜವಾದ ಸೌಂದರ್ಯ ನಮ್ಗೆ ಗೊತ್ತಾಗುತ್ತೆ. ಹಂಗೆ ನಾವು ಓದ್ಕೊಂಡ್ರೆ ಅಷ್ಟು ಮಜಾ ಬರುತ್ತೆ. ಹಾಗಾಗಿ ಇವತ್ತು ಹೇಗಿದೆ ಪರಿಸ್ಥಿತಿ ಅಂತಂದ್ರೆ ಭಾವಗೀತೆಗಳನ್ನು ಬಂದ್ರೆ ಹಾಡೋದಿಲ್ಲ, CD ಆಗೋದಿಲ್ಲ, ಕ್ಯಾಸೆಟ್ಸ್ ಆಗೋದಿಲ್ಲ, ಜೂಕ್ ಬಾಕ್ಸ್ ಅಂತೆ, ಯೂಟ್ಯೂಬ್ ಅಂತೆ, ವಿಡಿಯೋ ಮಾಡ್ತಾರಂತೆ. ಅದು ಎಲ್ಲಿವರೆಗೆ ಹೋಗಿದೆ ಅಂತಂದ್ರೆ ಅವ್ರಿಗೆ ಅಷ್ಟೆಲ್ಲ ಮಾಡೋದಕ್ಕೆ ತುಂಬಾ ಖರ್ಚು ಬರುತ್ತೆ. ಯಾರು ಖರ್ಚು ಕೊಡ್ತಾರೋ ಅವ್ರು ಹಾಡೋದನ್ನಷ್ಟೇ ಅವ್ರು ಮಾಡ್ತಾರೆ. ಅವರೇ ಹುಡ್ಕೊಂಡು ಯಾವ್ದೋ ಒಂದು ಒಳ್ಳೆ ಕವಿ ಅಥವಾ ಸತೋದ್ ಕವಿ ಇದಕ್ಕಿಂತ ಮಾಡ್ಕೊಂಡು ಹೋಗೋದಿಲ್ಲ, ಒಳ್ಳೆ ಸಾಹಿತ್ಯ ತಗೊಂಡು ಮಾಡೋದಿಲ್ಲ. ಹಾಗಾಗಿ ಹಾಡುಗಳಲ್ಲಿ ನಾವು ಅದೇ ಮತ್ತೆ ಹಳೆಯ ಭಾವಗೀತೆಗಳನ್ನು ಕೇಳ್ತಾ ಇದ್ದೀವಿ. ಹೊಸದಾಗಿ ಬರೋದ್ರಲ್ಲಿ ಅಷ್ಟು ಗುಣಮಟ್ಟ ಇಲ್ಲ. ಈ ನಾಟಕ ಕೂಡ ಅಷ್ಟೇ, ನಾಟಕ ಮಾಡುವವರಿಗೆ ಇನ್ನೊಂದು ಆರ್ಥಿಕವಾಗಿ ಏನು ಲಾಭದಾಯಕವಿಲ್ಲ, ಏನೋ ಆತ್ಮತೃಪ್ತಿಗೋಸ್ಕರ ಮಾಡೋದು. ಸೊ ಎಲ್ರಿಗೂ ಸಮಯ ಬಹಳ ಕಷ್ಟ ಇದೆ. ಅಂಥದ್ರಲ್ಲಿ ನೀವು ಸಮಯವನ್ನೆಲ್ಲ ಅದಕ್ಕೆ ಮೀಸಲಿಟ್ಟು ಜನರು ಇಷ್ಟಪಡ್ತಾರೆ, ಅದೇ ನಮ್ಗೆ ಸಾಕು ಅನ್ನೋ ಮನೋಭಾವದಿಂದ ಮಾಡ್ತಾ ಇದ್ದೀವಿ. ಇದು ಮತ್ತೆಲ್ಲ ಯುವತಿಯರಿದ್ದಾರೆ, ಇದನ್ನು ನಂಗೆ ಬಹಳ ಸಂತೋಷ ಆಗುತ್ತೆ. ಎಷ್ಟೋ ಜನ ನಾಟಕ ಮುಗೀತು ನಿಮ್ ಜನರೇಷನ್. ಈಗ ನಾವು ಸಾಹಿತ್ಯ ಸಮಾರಂಭಗಳಿಗೆ ಹೋದ್ರೆ ಅಲ್ಲಿ ನನ್ನ ಹಾಗೆ ರಿಟೈರ್ ಆದವರಷ್ಟೇ ಇರ್ತಾರೆ. ಅದೇ ನಾಟಕ ಮೇಲೆ ನೋಡಿದ್ರೆ ತುಂಬಾ ಜನ ಬರ್ತಾರೆ. ನೀವು ನಾಟಕ ಮಾಡುವವರು ನಿಮ್ಮ ಫ್ರೆಂಡ್ಸ್ ಅಂತ ಕರಿತೀರಾ. ಹಾಗಾಗಿ ಸಾಹಿತ್ಯ ಕಾಲ ಮುಗೀತೇನೋ ಅನ್ಸುತ್ತೆ, ಅದು ನಾಟಕಕ್ಕೆ ಇನ್ನೂ ಕಾಲ ಇದೆ, ಭವಿಷ್ಯ ಇದೆ ಅಂತ ನಮ್ಗೆ ಅನ್ಸುತ್ತೆ. ಬುಕ್ಕಟ ಸಹ ಅನೇಕ ನೋಡಿದಾಗ ಬಂತು. ಹಾಗಾಗಿ ಈಗ ಯಾರೋ ಈ ನಾಟಕದಿಂದ ಏನು ಉಪಯೋಗ ಇಲ್ಲ ಅನ್ನೋ ತರ ನಿರುತ್ಸಾಹ ಇದೆ ರಂಗಭೂಮಿ. ಅಂತವರಿಗೆಲ್ಲ ಒಂದು ಉತ್ಸಾಹ ತುಂಬುವ ಒಂದು ಘಟನೆ ಇದೆ ಅಂತ ನನಗೆ ಅನ್ಸುತ್ತೆ. ವಿಕಸನ 3 ಪ್ರದರ್ಶನ ಆಗ್ತಾ ಇದೆ. ರಂಗಭೂಮಿಗೆ ಒಂದು ಧೈರ್ಯ ತುಂಬುವಂತ ಘಟನೆ. ಹಾಗಾಗಿ ಬೇರೆ ರಂಗ ಸಂಸ್ಥೆಯ ಅವರು ಕೂಡ ಇದನ್ನ ಸಂತೋಷ ಪಡ್ಬೇಕಂತ ನಿಮ್ಗಷ್ಟೇ ಖಂಡಿತ. ಇವಾಗ ನಮಗೂ ಅಷ್ಟೇ ಸುಮಾರು ಸಲ ಪ್ರೇಕ್ಷಕರಾಗಿ ಏನು ರಿಕ್ವೆಸ್ಟ್ ಮಾಡ್ತಾರೆ ಅಂದ್ರೆ, ಇವೆಲ್ಲ ನಾಟಕ ಮಾಡ್ತೀರಾ ಸರ್, ಪೂಕಟ್ ಸಲ ಯಾವಾಗ ಮಾಡ್ತೀರಾ ಅಂತ ನಮ್ಮನ್ನ ಕೇಳ್ತಾರೆ. ಅದೊಂದು ಒತ್ತಡ ನಮ್ಮಲ್ಲೂ ಇದೆ. ನಮಗೂ ಕೆಲವೊಂದ್ಸಲ ಅನ್ಸುತ್ತೆ, ಇಲ್ಲಪ್ಪ ನಾವು ನೆಕ್ಸ್ಟ್ ಶೋ ಏನಾದ್ರು ಮಾಡೋದಾದ್ರೆ ಇನ್ನೊಂದ್ಸಲ ಪೂಕಟ್ ಸಲಹೆನೆ ಮಾಡೋಣ ಅನ್ನೋದಕ್ಕೂ ಕಾರಣನೇ ಪ್ರೇಕ್ಷಕರೇ. ಅವ್ರ ಕಡೆಯಿಂದ ಬಂದಂತಹ ಒತ್ತಡ ಇರ್ಬೋದು ಅಥವಾ ರಿಕ್ವೆಸ್ಟ್ ಇರ್ಬೋದು, ಇಲ್ಲ ಸರ್ ನೀವು ಪುಕ್ಕಟ ಸಲಹೆ ಸೊ ಇನ್ನೊಂದ್ಸಲ ಮಾಡಿ, ಇಲ್ಲ ಪುಕ್ಕಟ ಸಲಹೆ ಶೋನ ನೀವು ನಮ್ಮ ಏರಿಯಾದಲ್ಲಿ ಬಂದ್ ಮಾಡಿ ಅಥವಾ ನಮ್ಮ ಊರುಗಳಲ್ಲಿ ಬಂದ್ ಮಾಡಿ ಅಂತ ಸುಮಾರು ಜನ ಪ್ರೇಕ್ಷಕರು ಒಂದ್ಸಲ ಬಾರಿ ನೋಡಿರೋರು ಕೂಡ ಹೇಳಿದ್ದಾರೆ. ಸೊ ಆ ಒಂದು ಒತ್ತಡ ಕೂಡ ನಮ್ಮಲ್ಲೂ ಅದು ಕ್ರಿಯೇಟ್ ಆಗಿ ಬಹುಶಃ ನಾವು ಇದನ್ನ ಈ 100 ಶೋ ಮಾಡೋದಕ್ಕೆ ಒಂದು ಕಾರಣ ಆಯ್ತು ಅಂತ ಹೇಳ್ಬೋದು ಸರ್. ಸೊ ಆ ಬರವಣಿಗೆ ಇದ್ದಂತಹ ಒಂದು ಶಕ್ತಿ ಮತ್ತೆ ಹಾಸ್ಯದ ಮುಖಾಂತರವಾಗಿ ಜನರನ್ನ ತಲುಪುವಂತಹ ಒಂದು ವಿಚಾರ ಏನಿದೆ, ಜೊತೆಗೆ ನೀವು ಹೇಳಿದಂಗೆ ಅಫ್ಕೋರ್ಸ್ ಇದೆಲ್ಲ ನಾವು ನಟರ ವೇದಿಕೆ ಮೇಲೆ ನಿಂತು ಅದರ ಮೇಲೆ ನಿಮ್ಮ ತಂಡ ಸಾಕಷ್ಟು ಕೆಲಸ ಮಾಡಿದ್ವಿ. ಅದರ ಮೇಲೆ ತುಂಬಾ ವರ್ಕ್ ಮಾಡಿದ್ವಿ. ಮತ್ತೆ ಮುಖ್ಯ ಪಾತ್ರಗಳು ಅಶೋಕ್ ಮಾಡ್ತಾರೆ, ಶಾಸ್ತ್ರಿ ಮತ್ತೆ ಅವ್ರ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. ಮೊನ್ನೆ ಗುಂಡೂರಾವ್ ಒಂದು ಸಂದರ್ಭದಲ್ಲಿ ಹೇಳಿದ್ರು, ಅಲ್ಲಿ ಕೂತ್ಕೊಂಡೇ ಮಾತಾಡ್ತಾರೆ. ಕೂತ್ಕೊಂಡು ಮಾತಾಡಿ ಜನರಿಗೆ ತಲುಪಿಸೋದು ದೊಡ್ಡ ಸವಾಲು. ಬೇರೆ ಪಾತ್ರಗಳು ನಿಂತ್ಕೊಂಡು ಅಭಿನಯ ಎಲ್ಲ ಮಾಡ್ಕೊಂಡು ಅಲ್ಲಿ ಕೂತ್ಕೊಂಡಿರ್ಬೇಕು. ಅಂತದ್ರಲ್ಲಿ ಕೇವಲ ಸ್ವರಭಾರ ಮುಖದ ಭಾವನೆಗಳ ಮೂಲಕನೇ ಅವರು ವ್ಯಕ್ತಪಡಿಸಬೇಕು. ಅದರಲ್ಲಿ ಅವರು ಯಶಸ್ವಿ. ಹಾಗಾಗಿ ಆ ನಟರ ಕೊಡುಗೆ ಕೂಡ ಇದೆ. ಮತ್ತೆ ಈ ಪರಿಕರಗಳೆಲ್ಲ ಬಹಳ ಕಡಿಮೆ ಪರಿಕರಗಳನ್ನು ಮಾಡಬಹುದಾದ ನಾಟಕ, ಅದರಿಂದ ಅದು ಸುಲಭ ಆಗುತ್ತೆ.
ಬಹುಶಃ ಒಂದು ನಾಟಕ ತಂಡವಾಗಿ ಹೇಳೋದಾದ್ರೆ ಸರ್ ಇದೊಂಥರ ಲೋ ಬಜೆಟ್ ಹಿಟ್ ಸಿನಿಮಾ ಅನ್ಬೋದು. ಯಾಕಂದ್ರೆ ನೀವು ಹೇಳಿದಾಗೆ ಪರಿಕರಗಳಿಂದ ಹಿಡಿದು ನಮಗೆ ಖರ್ಚು ವೆಚ್ಚ ಲೆಕ್ಕ ಹಾಕೋದು ಕೂಡ ಈ ನಾಟಕವನ್ನ ಜನರಿಗೆ ತಲುಪಿಸೋ ಮುಖಾಂತರವಾಗಿ ನಮಗೂ ಒಂದಷ್ಟು ಸಹಕಾರಿಯಾಗಿದೆ. ಜೊತೆಗೆ ನಾಟಕ ಜನಕ್ಕೆ ತುಂಬಾ ಚೆನ್ನಾಗಿ ತಲುಪ್ತಿದೆ. ಆ ಒಂದು ತೃಪ್ತಿ ಖುಷಿ ನಮಗೂ ಇದೆ ಸರ್. ಅದಕ್ಕೆಲ್ಲ ಕಾರಣಕರ್ತರು ನೀವು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗಾಗಿ ನಿಮಗೊಂದು ಕೋಟಿ ಕೋಟಿ ನಮನಗಳು ಸರ್. ಅದರಲ್ಲೂ ನಮ್ಮ ಅಲ್ವಾ ಈ ನಾಟಕದ ಪುಣ್ಯ ಅಂತ ನಾನು ಅನ್ಕೊಳ್ತೀನಿ. ಯಾಕಂದ್ರೆ ನಾನು ಒಂದೇ ಅಲ್ಲ ಅನೇಕ ನಾಟಕಗಳು ಬರ್ತಿದ್ದೀನಿ. ಬೇರೆ ನಾಟಕಗಳಿಗೆ ಒಂದು 100 ಪ್ರದರ್ಶನ ಕಾಣುವಾಗ ಯೋಗ ಸಿಗಿದೆ. ಹೌದು, ಅದು ಈ ಪುಕ್ಕಟ ಸಲಿಗೆ ಸಿಕ್ತು ಅಂದ್ರೆ ನಾಟಕದ ಭಾಗ್ಯ ಅಷ್ಟೇ. ನಾವು ನೀವೆಲ್ಲ ನಿಮಿತ್ತ ಮಾತ್ರ. ಮುಖ್ಯವಾಗಿ ಜನ ಅದನ್ನ ಇಷ್ಟಪಟ್ಟು ಜನ ನೋಡ್ತಾರೆ ಅಂತ ನೀವು ಮಾಡ್ತೀವಿ. ಹಾಗಾಗಿ ನಿಮ್ಗೂ ಬೇಡ ನಮಗೂ ಬೇಡ, ಜನರಿಗೆ ವೀಕ್ಷಕರಿಗೆ ಅದರ ಯಶಸ್ಸನ್ನ ಅರ್ಪಿಸೋಣ. ನಿಜ ಸರ್. ಈ ಸಂದರ್ಭದಲ್ಲಿ ನನಗೆ ಒಬ್ರು ಕರೆ ಮಾಡಿ ಕೂಡ ಕೇಳಿದ್ರು, ಸರ್ ನಿಮ್ಮ ಶಾಸ್ತ್ರಿಗಳು ಏನು ಪುಕ್ಕಟ ಸಲಹೆ ಕೊಡ್ತಾರಲ್ಲ, ನಿಮ್ಮ ಶಾಸ್ತ್ರಿಗಳು ನಿಜವಾಗ್ಲೂ ಸಲಹೆ ಕೊಡ್ತಾರ ಸರ್, ಒಂದಷ್ಟು ಸಮಸ್ಯೆಗಳಿದಾವೆ ಹೇಳ್ಬಹುದಾ ಅಂತ ಹೇಳಿ. ಅವಾಗ ನಾವ್ ಹೇಳಿದ್ವಿ ಆ ತರದಿತ್ತು ಅಂದ್ರೆ ನೀವು ದುಡಿದ ಭೇಟಿ ಮಾಡ್ಬೇಕು ಅಂತ. ಬಿಕಾಸ್ ಪ್ರತಿ ಒಂದು ಸಮಸ್ಯೆಗೂ ನಿಮ್ಮ ಹಾಸ್ಯದ ಮುಖಾಂತರ ನೀವೇನು ಜನರಿಗೆ ಒಂದು ಸಂದೇಶವನ್ನು ಕೊಡ್ತೀರಾ, ಒಂದು ಪರಿಹಾರನ ಕೊಡ್ತೀರಾ ಸರ್, ಅದು ತುಂಬಾ ಬಹಳ ಎಫೆಕ್ಟಿವ್ ಆಗಿ ವರ್ಕೌಟ್ ಆಗಿದೆ ಸರ್ ಅದು. ಸೊ ಹಾಗಾಗಿ ನೀವು ಹೇಳಿದಂತೆ ಈ ಬರವಣಿಗೆಗೆ, ಈ ನಾಟಕಕ್ಕೆ ಮತ್ತು ಅದರ ಪ್ರೇಕ್ಷಕರಿಗೆ ಈ ಗೌರವ ಸಲ್ಲಬೇಕು ಅಂತ ಅನ್ಸುತ್ತೆ ಸರ್. ಮತ್ತೆ ಜೊತೆಗೆ ಈಗ ಒಂದಷ್ಟು ರ್ಯಾಪಿಡ್ ಕ್ವೆಶನ್ಸ್ ಕೇಳಬೇಕು ಅಂತ ನಾವು ನಮ್ಮ ತಂಡ ಅನ್ಕೊಂಡಿದ್ದೀವಿ ಸರ್. ಒಂದಷ್ಟು ರ್ಯಾಪಿಡ್ ಫೈರ್ ಕ್ವೆಶನ್ಸ್ ತರ ಇರುತ್ತೆ. ನಿಮ್ಮ ಈ ಪ್ರಶ್ನೆಗಳಿಗೆ ಒಂದಷ್ಟು ಚುಟುಕಾಗಿ ಉತ್ತರ ಕೊಡೋದಾದ್ರೆ ಅಥವಾ ಅದಕ್ಕೆ ಹಾಸ್ಯಲೇಪಿತ ಉತ್ತರ ಕೊಡೋದಾದ್ರೆ ಹೇಗಿರುತ್ತೆ ಅಂತ ನಾವೆಲ್ಲ ಕಾತರದಿಂದ ಕಾಯ್ತಿದ್ದೀವಿ ಸರ್. ಮಂಗಳೂರು, ಬೆಂಗಳೂರು. ಮಂಗಳೂರು ನನ್ನ ಕರ್ಮಭೂಮಿ, ನಾನು ಕೆಲಸ ಮಾಡಿದ್ದು. ಬೆಂಗಳೂರು ನಾನು ಓದಿದ ಊರು, ಈಗ ನಿವೃತ್ತನಾಗಿ ಬೆಳೆಸಿದ ಊರು. ಬೆಂಗಳೂರಿನ ವಾತಾವರಣ ಚೆನ್ನಾಗಿದೆ, ಮಂಗಳೂರಿನ ಜನರು ಚೆನ್ನಾಗಿದ್ದಾರೆ. ಬೆಂಗಳೂರಿನಲ್ಲಿ ಹೆಚ್ಚು ಜನ ಅನ್ಯ ಬೆಂಗಳೂರಿಗರಿದ್ದಾರೆ. ಹಾಗೆ ಸರ್, ಆಮೇಲೆ ನಿಮ್ಮ ಚುಟುಕು ಕವಿಗಳಲ್ಲಿ ನಿಮಗೆ ಬಹಳ ಇಷ್ಟವಾದಂತಹ, ಬಹಳ ಕಾಡಿದಂತಹ ಚುಟುಕು ಸಾಲನ್ನು ಅಂತ ಹೇಳ್ಕೋಬೋದ ಸರ್? ನನಗೆ ದಿನಕರ ದೇಸಾಯಿ ಅವರು ಚೌಪದಿ ಬರೀತಾ ಇದ್ರು ನಾನು. ಸೊ ಅವರು ನನ್ಗೆ ಬಹಳ ಪ್ರೇರಣೆ. ನಂತರ ಬಿ.ಜಿ. ಭಟ್ ಆಮೇಲೆ ನಮ್ಮ ಹೊಸ ತಲೆಮಾರಿನ ಕವಿಗಳಲ್ಲಿ ಲಕ್ಷ್ಮಣರಾವ್, ಸುಮತಿ ನಡೆದು ಅವರೆಲ್ಲ ಕಿರುಗವನ್ನು ನಂತರ ಅವರು ಅದನ್ನು ಬರೆಯೋದನ್ನು ನಿಲ್ಲಿಸಿದ್ರು. ನಾನು ಮತ್ತು ಜಗನಹಳ್ಳಿ ಶಿವಶಂಕರ್ ಹೆಚ್ಚು ಜಗನಹಳ್ಳಿ ನನಗೆ ಇಷ್ಟ ಆಗ್ತಾರೆ, ಎಲ್ಲರೂ ಇಷ್ಟ ಆಗ್ತಾರೆ. ದಿನಕರ ದೇಸಾಯಿ ಅವತ್ತು ನನಗೆ ಪ್ರಾತಸ್ಮರಣೀಯ ಸರ್. ಹಾಗೆ ನಿಮ್ಗೆ ಗೊತ್ತಿರೋ ಹಾಗೆ ಇವಾಗ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಅಥವಾ ಮತ್ತೊಂದು ವೇದಿಕೆಯಲ್ಲಿ ಇರ್ಬೋದು, ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂತ ಏನ್ ಕರಿತೀವಿ, ಈ ಪುಕ್ಕಟೆ ಸಲಹೆ ಅನ್ನೋದು ಆಲ್ರೆಡಿ ಬ್ರ್ಯಾಂಡ್ ಆಗೋಗಿದೆ ಸರ್. ಈ ಅದೇ ಪುಕ್ಕಟೆ ಸಲಹೆ ಅನ್ನೋ ಬ್ರ್ಯಾಂಡ್ ನೇಮ್ ಇಟ್ಕೊಂಡು ಸುಮಾರು ಜನ ಒಂದಷ್ಟು ಕವಿತೆಗಳನ್ನಾಗಲಿ ಅಥವಾ ಚುಟುಕು ನಿಮ್ಮ ಬರವಣಿಗೆಗಳನ್ನ ತಗೊಂಡು ಎಲ್ಲಾ ಕಡೆ ಅದನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಒಬ್ಬ ಸಾಹಿತಿಗೆ ಸಿಗಬೇಕಾದಂತಹ ಒಂದು ಗೌರವಧನ ಇರ್ಬೋದು ಅಥವಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಇವಾಗ ಎಷ್ಟು ಕಾಪಿ ಪೇಸ್ಟ್ ತುಂಬಾ ನಡೆದಿದೆ. ನಂತರ ನಾನು ಮೊದಲ ನಾಟಕ ಬರೆದಾಗ ಗುರು ನಾಟಕದ ಅದರಲ್ಲಿ ಸಾಮಾನ್ಯ ನಾಟಕ ಅಭಿನಯಿಸುವವರು ಗೌರವಧನ ಸಲ್ಲಿಸಬೇಕು ಅಂತ ಇರುತ್ತೆ. ನಾನು ಮೊದಲ ನಾಟಕ ಬರೆದಾಗ ಯಾಕೆ ಬರ್ದೇ ಗೊತ್ತಿಲ್ಲ. ಈ ನಾಟಕವನ್ನು ಪ್ರಯೋಗಿಸುವವರು ತಿಳಿಸುವಷ್ಟಾದ್ರೂ ಸೌಜನ್ಯ ತೋರಿಸಲಿ ಅಂತ ಬರ್ತಿದ್ದೆ. ಸಂಭಾವನೆ ಅಂತ ಬರ್ತಿಲ್ಲ. ಒಬ್ಬ ನಾಟಕ ಪ್ರಯೋಗ ಆಗ್ತಾ ಇದೆ, ತರ ಮಾಡ್ತಾ ಇದೆ ಅಂತ ಕೇಳಿ ತಿಳಿದ್ರೆ ಬಹಳ ಸಂತೋಷ. ಹಾಗಾಗಿ ಆ ತರ ಹಾಕೊಂಡಿದ್ದೇನೆ. ನಂತರ ನಾಟಕ ಬೇರೆ ನಾಟಕಗಳಿಗೆ ಸಂಭಾವನೆ ಅಂತಲೂ ಹಾಕಿ ಮಾಡಿದೆ. ಒಂದು ಏಕೆ ಅಂತಂದ್ರೆ ಎಷ್ಟೋ ಜನ ತಿಳಿಸೋದಿಲ್ಲ, ತಿಳಿಸದೇ ಮಾಡ್ಬಿಡ್ತಾರೆ, ಹೆಸರು ಬದಲಾಯಿಸ್ಕೊಂಡು ಮಾಡ್ತಾರೆ. ನಾಟಕ ಬೇರೆ ಹೆಸರು ಬದಲಾಯಿಸಿ ಪ್ರಿಂಟ್ ಆಗ್ಬಿಟ್ಟಿರ್ತಾರೆ. ಆತರ ಮಾಡೋರ ಸಂಖ್ಯೆ ಇದೆ. ಇನ್ನು ಕೆಲವು ಸ್ಪರ್ಧೆಗಳಲ್ಲಿ ಅವ್ರಿಗೆ ಪರ್ಮಿಷನ್ ಬೇಕೇ ಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಕೇಳ್ತಾರೆ, ಇವಾಗ ಸಂಪರ್ಕ ಮಾಡಿ ನಾಟಕ ಮಾಡ್ತೀನಿ ಕೇಳಿ ಮಾಡ್ತಾರೆ. ಇನ್ನು ಕೆಲವರು ವಿದೇಶದಲ್ಲಿ ಕೂಡ ಮಾಡ್ತಾರೆ. ವಿದೇಶದಲ್ಲಿ ತುಂಬಾ ಮಾಡಿದ್ದಾರೆ. ಸರಿ ಸರ್. ವಿದೇಶಗಳಲ್ಲಿ ಮಾಡಿದಾಗ ನಾವು ಸ್ವಲ್ಪ ನಿರೀಕ್ಷೆ ಇರ್ತೀವಿ, ಬೇಕಾದ ಸಮಯ ಸಂಭಾವನೆ ಕೊಡ್ತಾರೆ ಅಂತ. ಅವರು ಇಂಡಿಯನ್ ರುಪೀಸ್ ಅಲ್ಲೇ ಕೊಡ್ತಾರೆ. ಇಲ್ಲಾದ್ರೂ ಅವ್ರ ಸ್ನೇಹಿತರಿಗೆ ಹೇಳಿ ಅವರು $200 ಮಾಡಿ ಕಳಿಸ್ಬೋದು.
ಬೇರೆಯಲ್ಲಿ ಹೇಳಿ ಮಾಡಿದ್ರೆ ಸಂತೋಷ ಆಗುತ್ತೆ. ಇನ್ನು ಕೆಲವರು ಶಾಲೆಗಾಲಿಗಳವರು ಹೇಳ್ತಾರೆ ನಮ್ಗೆ ಇದು ಕೊಡಕ್ಕಾಗಲ್ಲ ಅಂತ, ಖಂಡಿತ ನಾನು ಬೇಡ ಅನ್ಸುತ್ತೆ. ನಾನು ನನಗೆ ಸಂಬಳ ಬಂದು ಬರ್ತಾ ಇತ್ತು, ಈಗ ಪೆನ್ಷನ್ ಬರ್ತಾ ಇದೆ, ಇದ್ರ ಮೇಲೆ ಅವಲಂಬಿತ. ಅದೇ ತಿಳಿಸಿದಾಗ ಬಹಳ ಸಂತೋಷ ಆಗುತ್ತೆ. ತಿಳಿಸದೇ ಮಾಡೋದು, ಆಮೇಲೆ ಹೆಸರು ಬದಲಾಯಿಸಿ ಮಾಡೋದು ನಾಟಕಗಳನ್ನ, ಅದು ಸ್ವಲ್ಪ ಬೇಸರ ಅದು ನಡೀತಾ ಇರುತ್ತೆ. ಕವಿತೆಗಳಿಗಂತೂ ನನಗೆ ಚಿಕ್ಕದಾದ್ರಿಂದ ಚಿಕ್ಕದನ್ನ ಕದಿಯೋದು ಸುಲಭ, ಕದೀತಾರೆ, ಕದ್ದರೆ ಹೋಗಿ ಅದರ ವಿರೂಪಗೊಳಿಸ್ತಾರೆ ಸ್ವಾರಸ್ಯಕರವಾಗಿ. ಅದೇ ರೀತಿ ನಾವು ಹೇಳಿದ್ರೆ ಹೌದು, ಏನು ಸ್ವಾರಸ್ಯನೇ ಹಾಳು ಮಾಡ್ತಾರೆ. ಇವಾಗ ಇದು ಬೇರೆ ಬಂತಲ್ಲ, ಯಾವುದು ರೀಲ್ಸ್. ಒಂದು ರೀಲ್ಸ್ ಅಂದ್ರೆ 15-20-30 ಸೆಕೆಂಡ್ ಒಳಗೆ ಮುಗಿಬೇಕು. ನನಗೆ ಮುಗಿಯೋದು ಅಷ್ಟೇ 15-20 ಸೆಕೆಂಡ್. ಈ ರೀಲ್ಸ್ ಬಂದಿದ್ದು ಈಗೀಗ, ನನಗೆ ಬರೀ ಶುರು ಮಾಡಿ 40 ವರ್ಷ. ಬಹುಶಃ ಅದೇ ಪ್ರೇರಣೆ. ಸೊ ಅದಕ್ಕೆ ಎಷ್ಟೋ ಜನ ಮಾಡ್ತಾರೆ. ಇವಾಗ ಹೆಸರು ಹೇಳೋದಿಲ್ಲ, ಅಲ್ಲಿ ಹೆಸರು ಹೇಳೋ ಅವಕಾಶ ಉಂಟು. ಈಗ ನಾನು ಅದನ್ನ ಕೆಲವು ತಮ್ದು ಅಂತ ಹೇಳ್ತಾರೆ, ಅದು ಮಾತ್ರ ಹೆಸರು ಹೇಳದೆ ಮಾಡೋದಕ್ಕೆ ಓಕೆ, ಜನಪದ ಆಗಿದೆ ತಿಳ್ಕೊಬೋದು. ನಂದು ಅಂತ ಹೇಳ್ಕೊಂಡು ಮಾಡಿ ಇದು ಸಿಕ್ಕಾಕೊಂಡಿದ್ದೀನಿ. ನಮ್ದು ಅದನ್ನ ನನ್ನ ಹತ್ರನೇ ಮುನ್ನುಡಿ ಕೇಳಿದವರು ಇದ್ದಾರೆ. ನಾನು ಮುನ್ನುಡಿ ಬರುವಾಗ ಹೇಳಿದವರು ಏನ್ ಮಾಡಕ್ಕಾಗಲ್ಲ, ಇರುತ್ತೆ. ಗೊತ್ತಿದ್ದ ಒಳ್ಳೆ ಓದುಗರಿಗೆ, ಒಳ್ಳೆ ಪ್ರೇಕ್ಷಕರಿಗೆ ಗೊತ್ತಿರುತ್ತೆ. ಸರಿ, ಇವಾಗ ನಾವು ಏನಾದ್ರೂ ನಾಟಕ ಮಾಡೋಕ್ಕೂ ಮುಂಚೆ ಮುಖ್ಯ ಅಥವಾ ಮೇನ್ ಬರೋ ರೈಟರ್ ಏನಿರ್ತಾರಲ್ಲ, ಅವ್ರ ಕಡೆಯಿಂದ ನಾವು ಒಂದಷ್ಟು ತಗೊಂಡು ಡೈರೆಕ್ಟರ್ ಆಗಿ ಅದನ್ನ ಡೈರೆಕ್ಟ್ರು ಇದೇ ಕಥಾ ಹಂದರವನ್ನ ಜನಕ್ಕೆ ಹೇಗೆ ತಲುಪಿಸ್ಬೇಕು ಅನ್ನೋದನ್ನ ಡೈರೆಕ್ಟರ್ ಕೂಡ ಒಂದಷ್ಟು ಆಡ್ ಮಾಡಿ ಬರ್ತಾರೆ. ಸೊ ಆ ವಿಚಾರದಲ್ಲಿ ನಮಗೆ ನೀವು ಕೊಟ್ಟಂತಹ ಒಂದಷ್ಟು ಸಪೋರ್ಟ್ ಇರ್ಬೋದು, ಅಥವಾ ನೀವು ಕೊಟ್ಟಂತಹ ಆ ಫ್ರೀಡಮ್ ಇರ್ಬೋದು ಸರ್. ನಿಮ್ಮ ಬರವಣಿಗೆ, ನಿಮ್ಮ ಚುಟುಕು, ನಿಮ್ಮ ನಾಟಕ ಮೊದಲೇ ಅದಕ್ಕೊಂದಷ್ಟು ವ್ಯಾಲ್ಯೂ ಇರುತ್ತೆ. ಅದನ್ನ ಜನರಿಗೆ ತಲುಪಿಸೋ ರೀತಿಯಲ್ಲಿ ನಿರ್ದೇಶಕನ ಪಾತ್ರ ಕೂಡ ಇರುತ್ತೆ. ಆ ನಿರ್ದೇಶಕನ ಪಾತ್ರಕ್ಕೆ ಮತ್ತೆ ಆ ಒಂದು ಫ್ರೀಡಮ್ ಕೊಟ್ಟಿರೋ ನಿಮ್ಮ ಒಂದು ಪರ್ಮಿಷನ್ಗೆ ಸರ್. ಸೊ ಆ ಡೈರೆಕ್ಷನ್ ಮಾಡೋದಕ್ಕೆ ನೀವು ತುಂಬಾ ಫ್ರೀಡಮ್ ಕೊಟ್ಟಿದ್ದೀರ, ಅದು ನನಗೆ ತುಂಬಾ ಹೆಲ್ಪ್ ಆಗಿದೆ. ಸೊ ಇದರ ವಿಚಾರವಾಗಿ ಇದು ನಿಮ್ಗೆ ಹೇಗೆ ಅನ್ಸುತ್ತೆ? ಇದು ನಾನು ಯಾಕೆ ಫ್ರೀಡಮ್ ಕೊಡ್ತೀನಿ ಅಂತಂದ್ರೆ, ನನಗೆ ಒಂದು ನಾಟಕ ನಟನಾಗಿ, ಒಬ್ಬ ನಿರ್ದೇಶಕನಾಗಿ ನನ್ನ ಅನುಭವ ಇದೆ. ನಾನು ಎಷ್ಟೋ ಬೇರೆ ನಾಟಕ ಮಾಡುವಾಗ ಅದನ್ನ ಹಾಗೆ ಮಾಡಕ್ ಆಗೋದಿಲ್ಲ. ಸ್ಟೇಜ್ ಮೇಲೆ ಬರೋ ಸ್ವಲ್ಪ ಬದಲಾವಣೆ ಮಾಡಲೇಬೇಕು. ಎಲ್ಲಾ ಡೈಲಾಗ್ಗಳು ಎಲ್ಲಾ ಊರುಗಳಲ್ಲೂ ಅದು ರಿಲಿವೆಂಟ್ ಆಗಿರೋದು. ಭಾಷೆ ಅದೇ ಭಾಷೆ ಎಲ್ಲ ಕಡೆ ನಡೆಯೋದು, ಬದಲಾವಣೆಗಳನ್ನ ಮಾಡಲೇಬೇಕಾಗುತ್ತೆ. ಆ ರೀತಿ ನಾನು ಮಾಡ್ಕೊಂಡು ಬೇರೆ ನಾಟಕಗಳನ್ನ ನಿರ್ದೇಶನ ಮಾಡಿದ್ದೀನಿ, ಅಭಿನಯ ಮಾಡೋದು ಬದಲಾವಣೆ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನನ್ನ ನಾಟಕ ಮಾಡುವವರು ನಾವು ಏನೋ ಸ್ವಲ್ಪ ಬದಲಾವಣೆ ಮಾಡ್ಕೋತೀನಿ ಅಂತಂದ್ರೆ ನನ್ಗೆ ಏನೋ ಬೇಸರ ಅನ್ಸುತ್ತೆ, ಅದನ್ನ ಮಾಡಲೇಬೇಕಾದ್ದು. ಹಾಗಾಗಿ ಆ ಸ್ವಾತಂತ್ರ್ಯ ನಾನು ಸಂಪೂರ್ಣವಾಗಿ ಕೊಡ್ತೀನಿ. ಒಟ್ಟಾರೆ ನಾಟಕದ ಆಶಯ, ಮೂಲ ಆಶಯಕ್ಕೆ ಭಂಗ ಆಗದೆ ಇದ್ದಂಗೆ ಅವರು ಎಷ್ಟು ಬೇಕಾದ್ರೂ ಬದಲಾವಣೆ ಮಾಡ್ಬೋದು. ಮತ್ತೆ ಎಲ್ಲರೂ ನಾಟಕಗಳನ್ನ ಯಶಸ್ವಿಯಾಗಿ ಮಾಡ್ತಾರೆ ಅನ್ನೋ ಕಾರಣ ಅವರು ಸ್ವಲ್ಪ ಅದಕ್ಕೆ ಮಿತಿಗಳಿರುತ್ತೆ. ಇವಾಗ ಅವ್ರು ಕರೀತಾರೆ ಎಷ್ಟೋ ಸರಿ ಪ್ರೀತಿಯಿಂದ, ನಾವು ನಾಟಕ ಮಾಡ್ತಾರೆ, ನಾನು ಹೋಗಿ ನೋಡ್ತೀನಿ. ಇವಾಗ ಎದ್ದಾಗೆ ಮಾಡಿರ್ತಾರೆ, ಆದ್ರೆ ನಮ್ಗೆ ಗೊತ್ತಾಗುತ್ತೆ ಅವ್ರ ಇತಿಮಿತಿಗಳು. ಎಷ್ಟು ಯಾಕೆ ಎಷ್ಟು ಕೆಟ್ಟ ಮಾಡ್ತಾರೆ ಅಂತ ಬೈದು ಬರೋಕ್ಕಾಗಲ್ಲ. ಮಾಡಿದ್ರೆ ಹೇಳ್ತಕ್ಕೆ ನಾನು ಸ್ವತಃ ಒಬ್ಬ ನಟ ಮತ್ತು ನಿರ್ದೇಶಕನಾಗಿ ಕಷ್ಟ ಗೊತ್ತಿರೋದ್ರಿಂದ, ಹಾಗಾಗಿ ಆ ತರ ಬದಲಾವಣೆ ಮತ್ತೆ ಎಷ್ಟೋ ಸಲ ನನ್ನ ಹತ್ರ ಕೇಳ್ಬಿಟ್ಟೆ ಬದಲಾವಣೆ ನಾನೇ ಬದಲಾಯಿಸಿ ಕೊಟ್ಟಿದ್ದೀನಿ. ಯಾಕಂದ್ರೆ ಎಷ್ಟೋ ನಾನು ಬರ್ದಾಗ ಒಂದು ಪರಿಸ್ಥಿತಿ ಇರುತ್ತೆ, ಒಂದು 10 ವರ್ಷ ನಂತರ ಅದನ್ನ ಯಾರು ಅಭಿನಯಿಸ್ತೇನೆ ಅನ್ನೋಲ್ಲ. ಎಷ್ಟೋ ವಿಷಯಗಳು ತುಂಬಾ ಪ್ರಸ್ತುತವಾದ ನಾನು ಬಂದಿರ್ತೀನಿ, ಆವಾಗ ಅದು ಅಪ್ರಸ್ತುತ ಆಗಿದೆ, ಬದಲಾವಣೆ ಮಾಡಲೇಬೇಕಾಗುತ್ತೆ. ನನ್ನ ಹತ್ರ ಕೇಳಿ ನಾನೇ ಮಾಡ್ಕೊಟ್ಟಿರ್ತೀನಿ. ಇಲ್ಲಿ ನಿಮ್ಮ ಪುಕ್ಕಟೆ ಸಭೆಯಲ್ಲಿ ಅಶೋಕ್ ನೀವೇ ಮಾಡ್ಕೊಂಡಿದ್ದೀನಿ, ಅದೆಲ್ಲ ಚೆನ್ನಾಗೇ ಆಗಿದೆ, ನಾನು ಮಾಡ್ಕೊಟ್ಟಿದ್ದೀನಿ. ಹಾಗಾಗಿ ನನ್ನ ಮಟ್ಟಿಗೆ ಅದು ನನ್ನ ಕಾರಣ ಅದೇ, ನಾನೊಬ್ಬ ರಂಗಭೂಮಿಯ ಒಂದು ಭಾಗವೂ ಆಗಿರೋದ್ರಿಂದ ಆ ರೀತಿ ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಕಟ್ನಿಟ್ಟಾಗಿ ಹೇಳುವ ನಾಟಕರು ಇದ್ದಾರೆ. ನನಗೆ ಪ್ರಯೋಗ ಅದು ಮುಖ್ಯ, ಜನರಿಗೆ ತಲುಪೋದು ಖಂಡಿತ. ಅದರಲ್ಲಿ ನಿಮ್ಮ ಸಪೋರ್ಟ್ ತುಂಬಾ ನಮಗೆ ತುಂಬಾ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಪುಕ್ಕಟ ಸಲಹೆ 100ನೇ ಪ್ರದರ್ಶನಕ್ಕೆ ನಿಮ್ಮ ಒಂದು ಶುಭಾಶಯ ಸರ್. ಖಂಡಿತ ಇದು ಬಹಳ ಸಂತೋಷ ಆಗುವಂತ ಒಂದು ವಿದ್ಯಮಾನ. ನಾನು ಯಾವ ಹೆಚ್ಚಿನ ನಿರೀಕ್ಷೆ ಇಟ್ಟುಕೊಳ್ಳದೆ ಬರೆದ ಒಂದು ನಾಟಕ 3 ಪ್ರದರ್ಶನಗಳನ್ನ ಕಾಣ್ತಾ ಇದೆ. ಬೆಂಗಳೂರಿನ ಎಲ್ಲ ಕಡೆ ಬೇರೆ ಬೇರೆ ಊರುಗಳಿಗೆ ನೀವು ತಪ್ಪಿಸಿದ್ದೀರಿ.
ಅನ್ನೋದು ಬಹಳ ಸಂತೋಷವಾಗುವಂಥ ವಿಷಯ. ಇದಕ್ಕಾಗಿ ಶ್ರಮಿಸಿದ ನಮ್ಮ ವಿಕಸನ ತಂಡದ ಅಶೋಕ್ ಹಾಗೂ ಅದರಲ್ಲಿ ಅಭಿನಯಿಸುವ ಮತ್ತು ಇತರ ಜವಾಬ್ದಾರಿಗಳನ್ನು ತೆಗೆದುಕೊಂಡ ತಂಡದ ಎಲ್ಲ ಸದಸ್ಯರಿಗೆ ನಾನು ಹಾರ್ದಿಕ ಕೃತಜ್ಞತೆಗಳನ್ನು ತಲುಪಿಸ್ತೀನಿ. ಹಾಗೆ ಎಲ್ಲರಿಗೂ ನನ್ನ ಹಾರ್ದಿಕ ಅಭಿನಂದನೆಗಳನ್ನು ತಿಳಿಸ್ತೀನಿ. ವಿಶೇಷವಾಗಿ ಈ ನಾಟಕವನ್ನು ಮೆಚ್ಚಿ ಅನೇಕ ಬಾರಿ ನೋಡಿದ ಬೇರೆಯವರಿಗೆ ನೋಡಿ ಅಂತ ಶಿಫಾರಸು ಮಾಡ್ತಾ ಇರುವ ಎಲ್ಲ ಪ್ರೇಕ್ಷಕರಿಗೂ ನನ್ನ ಧನ್ಯವಾದ.